ಲೋಕದಂತೆ ಹೋಗಲು ಲೋಕದಂತೆ ಇರಲು ನೋಡಯ್ಯ, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡಯ್ಯ. ನಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅನ್ನುವ ಶರಣ ಉಲ್ಲಿಂಗ ದೇವರ ವಚನವನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಇಂದು ನಮ್ಮೆಲ್ಲರ ಗೌರವ, ಮನ್ನಣೆ, ಪ್ರೀತಿಗೆ ಪಾತ್ರರಾಗಿದ್ದಂತಹ ಪ್ರೊಫೆಸರ್ ನಂಜುಂಡಶಾಸ್ತ್ರಿಗಳ ಸ್ಮರಣೆಯ ಕಾರ್ಯಕ್ರಮ. ಅವರ ಸ್ಮರಣಾರ್ಥ ನನ್ನ ಆತ್ಮೀಯ ಬಂಧುಗಳಾದ ನಮ್ಮ ಜ್ಯೋತೀಶ್ವರಪ್ಪನವರು ಪ್ರಕಟ ಮಾಡಿರುವಂತಹ ಉಮೇಶ್ ಪತ್ರಿಕೆಯ ಬಿಡುಗಡೆ. ಈ ಎರಡೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಕನ್ನಡ ನಾಡಿನ ಕನ್ನಡದ ಅಪ್ರತಿಮ ಅಭಿಮಾನಿ, ಆರಾಧಕ, ಶ್ರೇಷ್ಠ ಸಂಘಟಕ, ಇಂತಹ ಒಂದು ಭವನವನ್ನು ನಿರ್ಮಾಣ ಮಾಡಿ ಅನೇಕ ಕನ್ನಡ ಸಾರಸ್ವತ ಲೋಕದ ದಿಗ್ಗಜರನ್ನ ದರ್ಶನ ಮಾಡಿಸುವಂತಹ ಒಂದು ಪುಣ್ಯದ ಕಾರ್ಯವನ್ನು ಮಾಡಿರುವಂತಹ ನನ್ನ ಆತ್ಮೀಯರು, ಹಿರಿಯರು, ಬಹುದೀರ್ಘ ಕಾಲದಿಂದ ಅವರ ಕನ್ನಡದ ಉತ್ಸಾಹವನ್ನು ನಾನು ಕಾಣ್ತಾ ಇದ್ದೇನೆ. ಸನ್ಮಾನ್ಯ ಜಗದೀಶ್ ರೆಡ್ಡಿ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ನಾಡಿನಲ್ಲಿ ನಟನೆ, ಸಂಗೀತ, ಸಾರ್ವಜನಿಕ ಬದುಕು ಈ ಮೂರರ ಒಂದು ತ್ರಿವೇಣಿ ಸಂಗಮ ಅಂದ್ರೆ ನನ್ನ ಆತ್ಮೀಯ ಮಿತ್ರ ಮದನ್ ಪಟೇಲ್ ಮತ್ತು ಅವರನ್ನು ಮದನ್ ಮಲ್ಲು ಅಂತ ಸಹ ನಾವು ಕರೀತೇವೆ. ಅವರನ್ನು ನಾನು ಮೂರುವರೆ ದಶಕಗಳಿಂದ ನೋಡ್ತಾ ಇದ್ದೇನೆ. ಅವರಲ್ಲಿ ಅದೇ ರೀತಿಯ ಉತ್ಸಾಹ, ಉಲ್ಲಾಸ, ಜೀವನೋತ್ಸಾಹ. ಅವರು ನನ್ನ ಅತ್ಯಂತ ಆತ್ಮೀಯ ಅಂತರಂಗದ ಮಿತ್ರರು. ಅವರು ಸಂಗೀತ ಕ್ಷೇತ್ರದ ಸಾಧಕರು, ನಟನಾ ಕೌಶಲ್ಯವನ್ನು ಮೆರೆದವರು, ರಾಜಕಾರಣದಲ್ಲಿಯೂ ಸಹ ಒಂದು ಸ್ಥಾನಮಾನವನ್ನು ಗಳಿಸಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ನಾನು ತಮಾಷೆಗೆ ಹೇಳ್ತಾ ಇದ್ದೆ ಅವರಿಗೆ, 3-4 ದಶಕಗಳಿಂದ ನೋಡ್ತಾ ಇದ್ದೇನೆ, ನೀವು ಅದೇ ರೀತಿ ಕಾಣ್ತೀರಲ್ಲ ಹೇಗೆ? ನಾನು ಹೇಳ್ತಾ ಇದ್ದೆ, ನೀವು ಹೆಂಗ ಕಾಣ್ತೀರಿ, ನಾವೆಲ್ಲ ಹೆಂಗೆಂಗೋ ಕಾಣ್ತೀವಿ ಅಂತ ಹೇಳಿ. ಅಂತಹ ಗೆಳೆಯರಾದ ಮದನ್ ಪಟೇಲ್ ರವರೇ, ಹಾಸ್ಯ ಸಾಹಿತ್ಯ ಅಂದ್ರೆ ನಮ್ಮ ನರಸಿಂಹಮೂರ್ತಿ ಅವರು ನೋಡಿ, ಎಷ್ಟು ಸರಳತೆ, ಸಜ್ಜನಿಕೆ, ಸೌಜನ್ಯ ಅವರದು. ಸಹಸ್ರಾರು ಹಾಸ್ಯಭರಿತವಾದಂತಹ ಕಥೆಗಳನ್ನ, ನಾಟಕಗಳನ್ನ, ಧಾರಾವಾಹಿಗಳನ್ನ ನಿರ್ಮಿಸಿರುವಂತಹ ನರಸಿಂಹಮೂರ್ತಿ ನಮ್ಮ ಕನ್ನಡ ನಾಡಿನ ಸಾರಸ್ವತ ಲೋಕದ ಒಂದು ದೊಡ್ಡ ಸಾಹಿತ್ಯದ ಮೂರ್ತಿಯವರು. ಸನ್ಮಾನ್ಯ ನರಸಿಂಹಮೂರ್ತಿಯವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಜ್ಞಾನ ಪ್ರಕಾಶ, ಹೆಸರಿನಲ್ಲಿ ಜ್ಞಾನವೂ ಇದೆ, ಪ್ರಕಾಶ ಇದೆ. ಎಲ್ಲಿ ಜ್ಞಾನ ಇರುತ್ತೋ ಅದು ಸುಪ್ರಕಾಶ. ಅದು ಬಸವಣ್ಣವರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಅನ್ನುವ ಹಾಗೆ ನಮ್ಮ ಜ್ಞಾನ ಪ್ರಕಾಶ್ರವ್ರಿಗೂ ನನಗೂ 4 ದಶಕಗಳ ನಂಟು. ಅದು ಈಗಲೂ ಉಂಟು, ಅದು ಒಳ್ಳೆಯ ದೊಡ್ಡ ಗಂಟು. ಜ್ಞಾನ ಪ್ರಕಾಶು ಸಾರ್ವಜನಿಕ ಸೇವೆಗಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಿದ್ದಾರೆ. ತುಂಬಾ ಸರಳ ವ್ಯಕ್ತಿ. 4 ದಶಕಗಳಿಂದ ನನ್ನ ಬಳಿ ಸಂಪರ್ಕವನ್ನು ಇಟ್ಟುಕೊಂಡಿರ್ತಕ್ಕಂಥವರು. ಅಧಿಕಾರ ನೋಡಿ ಅವರು ಯಾರತ್ರ ಹೋಗುವುದಿಲ್ಲ. ಅವರ ಸಂಸ್ಕೃತಿ, ಸಂಸ್ಕಾರವನ್ನು ಕಂಡು ಅವರನ್ನ ತಮ್ಮ ಪ್ರೀತಿಯ ಸೆಲೆಯಲ್ಲಿ ಆಕ್ರಮಿಸಿಕೊಳ್ತಕ್ಕಂಥ ಒಬ್ಬ ಆತ್ಮೀಯ ಮಿತ್ರ. ಇವತ್ತು ಎಷ್ಟು ಸೊಗಸಾಗಿ ಅವರು ಮಾತನಾಡಿದ್ದಾರೆ. ಅರಿಸ್ಟಾಟಲ್ ಬಗ್ಗೆ ಮಾತನಾಡಿದ್ದಾರೆ, ಅನೇಕ ಗುರುಗಳ ಬಗ್ಗೆ, ನಂಜುಂಡಶಾಸ್ತ್ರಿಗಳ ಬಗ್ಗೆ ಮಾತನಾಡಿದ್ದಾರೆ. ಈ ಸಮಾರಂಭಕ್ಕೆ ನಾನು ಬರಲಿಕ್ಕೆ ಅವರೇ ಕಾರಣ. ನಾನು ನಾಳೆ ವಿದೇಶಕ್ಕೆ ಹೋಗ್ತಾ ಇದ್ದೆ, ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನನಗೆ 2 ಆಕರ್ಷಣೆ. ಒಂದು ಜಗದೀಶ್ ರೆಡ್ಡಿಯವರು. ಜಗದೀಶ್ ರೆಡ್ಡಿಯವರನ್ನು ನೋಡಬೇಕು ಅನ್ನುವ ಹಂಬಲ. ಅವ್ರು ಹೇಳ್ತಾ ಇದ್ರು, ನೀವು ಜಗದೀಶ್ ರೆಡ್ಡಿಯವರ 3 ಅಂತಸ್ತುಗಳ ಮೇಲಿನ ಮಹಡಿಯನ್ನು ನೋಡಬೇಕು ಅಂತೇಳಿ. ನೀವೆಲ್ಲ ಇವತ್ತು ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. 3 ಫ್ಲೋರನ್ನು ಹತ್ತಿ ಬಂದಿದ್ದೀರಿ, ಟ್ರೆಡ್ಮಿಲ್ ಆದಂಗಾಗಿದೆ. ಆದ್ರಿಂದ ನಿಮ್ಮೆಲ್ಲ ಹುದ್ದೆಗಳು ಬಹಳ ಸೊಗಸಾಗಿದೆ, ಆರೋಗ್ಯವಾಗಿದೆ ಅಂತ ಭಾವಿಸಿ.
ಹಾಗಾಗಿ ಜಗದೀಶ್ ರೆಡ್ಡಿಯವರನ್ನ, ಮದನ್ ಪಟೇಲ್ರವರನ್ನ ಒಂದೇ ವೇದಿಕೆಯಲ್ಲಿ ನೋಡಲಿಕ್ಕೆ ಜ್ಞಾನ ಪ್ರಕಾಶ್ ಅವಕಾಶ ಕಲ್ಪಿಸಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಜ್ಞಾನ ಪ್ರಕಾಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಶ್ರೀಮತಿ ಮಂಗಳಾ ಕುಮಾರಿಯವರು ನಂಜುಂಡಶಾಸ್ತ್ರಿಗಳ ಹೆಮ್ಮೆಯ ಪುತ್ರಿ ಬಂದಿದ್ದಾರೆ, ಸುವರ್ಣ ಅವರು ಬಂದಿದ್ದಾರೆ, ಮತ್ತು ಈ ಪತ್ರಿಕೆಯ ಸಂಪಾದಕರು. ಈ ಚಿಕ್ಕ ಪತ್ರಿಕೆಯ ಸಂಪಾದಕರ ಸಂಪಾದನೆ ಇರೋದಿಲ್ಲ, ಅವರಿಗೆ ಹೆಸರು ಮಾತ್ರ ಸಂಪಾದಕರು ಅಂತ ಹೇಳಿ. ಹಾಗಾಗಿ ಅವರು 4 ಜೇಬಿನಲ್ಲಿ 1 ಜೇಬು ತುಂಬಿರೋದಿಲ್ಲ. ಹಾಗಾಗಿ ಉಮೇಶ್ ಅವರು, ನಮ್ಮ ಜ್ಯೋತಿಷ್ ಅವರು ಉಮೇಶ ಪತ್ರಿಕೆಯನ್ನ ಪತ್ರಿಕೋದ್ಯಮದ ಒಂದು ಅತ್ಯಂತ ಪವಿತ್ರ ಕಾರ್ಯ ಅಂತ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಸುವರ್ಣ ಅವರು ನಮ್ಮ ಆತ್ಮೀಯ ಬಂಧುಗಳು ಮತ್ತು ತುಂಬಾ ಕ್ರಿಯಾಶೀಲ. ಜಗದೀಶ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಬಹಳ ಉತ್ಸಾಹಿ ಅವರು ಅಂತೇಳಿ. ಅವರಿಗೆ ಮತ್ತು ಅರುಣಾ ಚಂದ್ರಶೇಖರ್ ಬಂದಿದ್ದಾರೆ, ಮತ್ತು ಸುಶ್ರಾವ್ಯವಾಗಿ ಸಂಗೀತವನ್ನು ಹಾಡಿದ ತಮಗೆ ಎಲ್ಲರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ, ನಂಜುಂಡಶಾಸ್ತ್ರಿಗಳಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ. ಇವತ್ತಿನ ಕಾಲ ಹೇಗಿದೆ, ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಗುರುವನ್ನು ಸ್ಮರಿಸಿಕೊಳ್ಳೋದು ಅಂದ್ರೆ ಅದೊಂದು ನಿಜವಾಗ್ಲೂ ಒಂದು ಆಶ್ಚರ್ಯದ ಸಂಗತಿಯೇ. ಕಾರಣ, ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ. ಗುರುವೇ ನಮಃ, ಗುರುವೇ ನಮಃ ಅನ್ನೋರು ಇವತ್ತು ಅವನೇನ್ ಮಹಾ ಇವನೇನ್ ಮಹಾ ಅಂತ ಹೇಳ್ತಾ ಪರಿಸ್ಥಿತಿ ಬಂದಿದೆ. ಗುರುಗಳಿಗೆ ಯಾವ ರೀತಿ ನಾವು ಒಂದು ರೀತಿಯ ಗೌರವ ಕೊಡ್ತಾ ಇದೀವಿ ಅಂತ ನೋಡಿದ್ರೆ ದುಃಖ ಆಗುತ್ತೆ. ನಾನು IAS ಎಲ್ಲ ಆಗುವ ಮುನ್ನ ಒಂದು 3 ವರ್ಷ ಲೆಕ್ಚರರ್ ಆಗಿದೆ ಕಾಲೇಜಿನ, ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ. ಆ ಕಾಲೇಜಿನಲ್ಲಿ ಹೇಗಿತ್ತು ಅಂದ್ರೆ 30-40 ವರ್ಷಗಳ ಹಿಂದೆ ಬಹಳ ದೊಡ್ಡ ಹೋರಾಟ. ಯುವಕರು ಬಹಳ ಉತ್ಸಾಹದಿಂದ ಇರ್ತಾ ಇದ್ರು. ಸ್ವಲ್ಪ ಯಾಮ ಅಂದ್ರೆ ಒಂದು ಆಂದೋಲನ, ಒಂದು ಸ್ವಲ್ಪ ಮೇಷ್ಟ್ರು ಏನಾದ್ರು ಜೋರು ಮಾಡಿದ್ರೆ ಒಂದು ಸ್ಟ್ರೈಕು. ಪ್ರಿನ್ಸಿಪಾಲ್ರನ್ನೇ ಕೊಂದಂತ ಮಹಾನ್ ಭಾವರು ನಮ್ಮಲ್ಲಿದ್ರು. ನಿಮಗೆಲ್ಲ ಗೊತ್ತಿದೆ, ಗ್ಯಾಸ್ ಕಾಲೇಜಿನ ಮುನಿಯಪ್ಪನವ್ರನ್ನ ಒಬ್ಬ ವ್ಯಕ್ತಿ ಕೊಂದ. ಅಂತ ಸಂದರ್ಭದಲ್ಲಿ ನಾವು ಶಾಲೆ ಕಾಲೇಜಿಗೆ ಯಾರಾದ್ರೂ ತರಗತಿಗೆ ತಡವಾಗಿ ಬಂದ್ರೆ ಏಕೆ ತಡವಾಗಿ ಬಂದೆ ಅನ್ನುವ ಹಾಗಿಲ್ಲ. ಏಕೆ ತಡವಾಗಿ ಬಂದೆ, ತಡವಾಗಿ ಆದ್ರೂ ಬಂದೆ ಅಲ್ಲ, ಇದು ನನ್ನ ಸೌಭಾಗ್ಯ. ಓ ವಿದ್ಯಾರ್ಥಿ ಮಿತ್ರ, ನಾನು ಪಾಠವನ್ನು ಪ್ರಾರಂಭಿಸಿದ್ದೇನೆ, ಮತ್ತೆ ಮೊದಲಿನಿಂದ ಪ್ರಾರಂಭಿಸಲೇ ಅಥವಾ ಮುಂದುವರಿಸಲೇ ನನಗೆ ಅಪ್ಪಣೆಯನ್ನು ಕೊಡುವ ವಿದ್ಯಾರ್ಥಿ ಬಂಧು ಅನ್ನುವಂಥ ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ 30-40 ವರ್ಷಗಳ ಅದೇ ಕಾಲಘಟ್ಟದಲ್ಲಿದ್ದಂಥವು ಸನ್ಮಾನ್ಯ ನಂಜುಂಡಶಾಸ್ತ್ರಿ 94 ವರ್ಷ ಆಗ್ತಾ ಇತ್ತು ಅವರಿಗೆ ಇವತ್ತು ಬದುಕಿದ್ರೆ. ಅಂತಹ ನಂಜುಂಡಶಾಸ್ತ್ರಿಗಳ ಪಾಠ ಅಂದ್ರೆ ಜನ, ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜುಗಳಿಂದ ಬರ್ತಾ ಇದ್ರಂತೆ. ಬೇರೆ ಬೇರೆ ಗ್ಯಾಸ್ ಕಾಲೇಜಿನಲ್ಲಿ, ಗ್ಯಾಸ್ ಅಂತ ಹೇಳ್ತೇವೆ, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿನ ನಾವು ಗ್ಯಾಸ್ ಕಾಲೇಜ್ ಅಂತ ಇದ್ದೆ. ನಾನು ಓದಿದ್ದು RC ಕಾಮರ್ಸ್ ಕಾಲೇಜು. ಆ RC ಕಾಮರ್ಸ್ ಕಾಲೇಜ್, ಗ್ಯಾಸ್ ಕಾಲೇಜಲ್ಲಿ ಬಹಳ ಸುಂದರವಾದ ಮಹಾರಾಣಿ ಕಾಲೇಜು. ಲೆಕ್ಕ ಹಾಕೊಳ್ಳಿ ವಿದ್ಯಾರ್ಥಿಗಳ ಸ್ಥಿತಿ ಏನಾಗಬೇಕು ಅಂತ. ಮಹಾರಾಣಿ ಕಾಲೇಜಿನಲ್ಲಿ ಪ್ರಾರಂಭವಾದ, ಗ್ಯಾಸ್ ಕಾಲೇಜಲ್ಲಿ ಪ್ರಾರಂಭವಾದ ಸ್ಟ್ರೈಕು ಮಹಾರಾಣಿ ಕಾಲೇಜಿನಿಂದ ಬಂದು ಸ್ಫೂರ್ತಿಯನ್ನು ಪಡೆದು RC ಕಾಮರ್ಸ್ ಕಾಲೇಜಿಂದ ಬಂದು ಅದು ಅಂತ್ಯಗೊಳ್ತಕ್ಕಂಥ. ಅಂತಹ ಸಂದರ್ಭಗಳಲ್ಲಿ ಸುಮಾರು 2-3 ದಶಕಗಳ ಅದಕ್ಕೆ ಹಿಂದೆ ಶಾಸ್ತ್ರಿಗಳು ಎಲ್ಲ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಅವರು ಮಾಡಿರ್ತಕ್ಕಂಥ ಕೀರ್ತಿ. ನಾನು ಅವರ ಕಿರು ಲೇಖನವನ್ನು ಓದ್ತಾ ಇದ್ದೆ. ಅವರು ಕಿಂಗ್ಸ್ಲೇಯರ್ ಇರ್ಬೋದು ಅಥವಾ ಶೇಕ್ಸ್ಪಿಯರ್ನ ನಾಟಕಗಳನ್ನ, ಇಂಗ್ಲಿಷ್ ನಾಟಕಗಳನ್ನ ಅವರು ಪಾಠ ಮಾಡ್ತಾ ಇದ್ರೆ ಆ ದೃಶ್ಯವೇ ತಮ್ಮ ಮುಂದೆ ಬರ್ತಾ ಇತ್ತು. ಇವತ್ತು ಕೆಲವು ಟೀಚರ್ಸ್ ಇದ್ದಾರೆ, ಅವರು ಪಾಠ ಪ್ರಾರಂಭ ಮಾಡಿದ್ರೆ ಮಕ್ಕಳು ಬಹಳ ಸಂಸಾರ ನಿದ್ದೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಎ ಗುಡ್ ಟೀಚರ್ ಈಸ್ ಒನ್ ಹೂ ಟೀಚರ್ಸ್, ಎ ಬೆಟರ್ ಟೀಚರ್ ಈಸ್ ಒನ್ ಹೂ ಪ್ರೀಚರ್ಸ್, ದ ಬೆಸ್ಟ್ ಟೀಚರ್ ಈಸ್ ಒನ್ ಹೂ ಇನ್ಸ್ಪೈರ್ಸ್ ಅನ್ನೋ ಮಾತಿದೆ. ಒಬ್ಬ ಸಾಮಾನ್ಯ ಶಿಕ್ಷಕ ಪಾಠ ಮಾಡ್ತಾನೆ, ಉತ್ತಮ ಶಿಕ್ಷಕ ಬೋಧನೆ ಮಾಡ್ತಾನೆ, ಶ್ರೇಷ್ಠ ಆದರ್ಶ ಶಿಕ್ಷಕ ಉತ್ಸಾಹವನ್ನು ತುಂಬುತ್ತಾನೆ, ಇನ್ಸ್ಪೈರ್ ಮಾಡ್ತಾನೆ. ಆ ಇನ್ಸ್ಪಿರೇಷನ್ ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದಂಥವ್ರು. ಇವತ್ತು ನಮ್ಮ ವಿದ್ಯಾರ್ಥಿ ಸಮೂಹವನ್ನ ಇವತ್ತು ನೆನಪಿಸ್ಕೊಂಡ್ರೆ ನಂಜುಂಡಶಾಸ್ತ್ರಿಗಳಂತಹ ಮಹಾನ್ ಶಿಕ್ಷಕರು ನಮ್ಮ ನಾಡನ್ನ ಬಹಳ ಸೊಗಸಾಗಿ ಜ್ಞಾನದ ದೀಪವನ್ನು ಬೆಳಗಿ ಅವರು 2000 ಸುಮಾರು ಕೆಲವು ವರ್ಷಗಳ ಹಿಂದೆ ತೀರ್ಕೊಂಡಿದ್ದಾರೆ. ಅವರ ಮಗಳು ಮಂಗಳ ಕುಮಾರಿ ಬಂದಿದ್ದಾರೆ. ಅಂತ ಹೆಮ್ಮೆಯ ಮಗಳಾಗಿರ್ತಕ್ಕಂಥ ಮಂಗಳ ಕುಮಾರಿ ನಿಜವಾಗ್ಲೂ ಪುಣ್ಯವಂತರು. ಅಲ್ಲಮ ಪ್ರಭು ಮಾತನ್ನು ಹೇಳ್ತಾರೆ ಗುರು ಶಿಷ್ಯ ಸಂಬಂಧದ ಬಗ್ಗೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬೂತಿಯ ಕಲಿಸಿದಡೆ ಪ್ರಸಾದ ಇಂದನಯ್ಯ. ಕೃತಯುಗದಲ್ಲಿ ಗುರುವ ಶಿಷ್ಯ ಬಡಿದು ಬೂತಿ ಕಲಿಸ್ತಾ ಇದ್ರಂತೆ. ಮಕ್ಕಳೇನಂತ ಇದ್ರು, ಮಹಾಪ್ರಸಾದ ಮಹಾಪ್ರಸಾದ ಅಂತಾರೆ.
ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯರಿಗೆ ಬೈದು ಬುದ್ಧಿಯ ಕಲಿಸಿದೊಡೆ. ಪ್ರಸಾದ ಎಂದರೆ ಹೊಡಿತಕ್ಕಂಥ ಸಾಮರ್ಥ್ಯ ಹೋಯಿತು, ಕೇವಲ ಬೈಯುವಂತ ಸಾಮರ್ಥ್ಯ ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಕ್ಕೆ ಜಂಕಿಸಿ ಬುದ್ಧಿಯ ಕಲಿಸಿದೊಡೆ. ಪ್ರಸಾದ ಎಂದನೆಯ ಹೊಡಿತಕ್ಕಂಥ ಸಾಮರ್ಥ್ಯ ಹೋಯ್ತು, ಬೈತಕ್ಕಂಥ ಸಾಮರ್ಥ್ಯ ಹೋಯ್ತು, ಕೇವಲ ತನ್ನ ಕಣ್ಣಲ್ಲೇ ತನ್ನ ನೋವನ್ನ, ದುಃಖವನ್ನ, ಹತಾಶೆಯನ್ನ, ಕೋಪವನ್ನು ತೋರಿಸಿಕೊಳ್ಳೋ ಪರಿಸ್ಥಿತಿ ಬಂತು. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ. ಪ್ರಸಾದ ಎಂದನೆಯ ನೋಡಿ, ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಬರೆದ ವಚನ. ಅವರು ಹೇಳಿದ ಆಧ್ಯಾತ್ಮಿಕ ಅರ್ಥ ಬೇರೆ. ಅವರ ದೃಷ್ಟಿಯಲ್ಲಿ ಶಿಷ್ಯ ಎತ್ತರಕ್ಕೆ ಬೌದ್ಧಿಕವಾಗಿ ಏರ್ತಾ ಗುರುವನ್ನು ಮೀರಿದ ಶಿಷ್ಯನಾಗಬೇಕು. ಆ ಗುರುವನ್ನು ಮೀರಿದ ಶಿಷ್ಯನಿಗೆ ಗುರುವೇ ಶರಣಾಗತಕ್ಕಂಥ ಒಂದು ಆಧ್ಯಾತ್ಮಿಕ ಅನುಭವದ ಅರಿವಿನ ಸಂಬಂಧದ ಬಗ್ಗೆ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅದು ಇವತ್ತಿನ ಕಾಲಕ್ಕೆ ಹೊಂದಿಕೊಂಡಾಗ ಇವತ್ತು ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರು ಹೊಡೆಯೋ ಹಾಗಿಲ್ಲ, ಕ್ರಿಮಿನಲ್ ಆಕ್ಷನ್ ಆಗುತ್ತೆ, ಬೈಯೋ ಹಾಗಿಲ್ಲ, ಮತ್ತೆ ಕೋಪದಲ್ಲಿ ಮಾತಾಡೋ ಹಾಗಿಲ್ಲ. ಬನ್ನಿ ಮೇಷ್ಟ್ರೆ ಹೊರಗಡೆ ಉಂಟೆ ನೋಡ್ಕೊಳ್ತೀನಿ ಅನ್ನೋ ಮಹಾನ್ ಭಾವರಿದ್ದಾರೆ. ಈ ಹಿಂದೆ ಬನ್ನಿ ಮೇಷ್ಟ್ರೆ ಹೊರಗಡೆ ಅಂತ ಕಾಲು ನಮಸ್ಕಾರ ಮಾಡೋದು. ಈಗ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಸ್ಥಿತಿ ಏನಾಗಿದೆ, ಬನ್ನಿ ಮೇಷ್ಟ್ರೆ ನಿಮ್ದೆರಡು ಕಾಲಿದೆ, ಒಂದು ಕಾಲು ನೋಡ್ಕೊಳ್ತೀನಿ ಬನ್ನಿ ಅನ್ನುವಂಥ ಪರಿಸ್ಥಿತಿ. ನಾನು ತಮಾಷೆಗೆ ಹೇಳ್ತಾ ಇದ್ದೇನೆ, ಸತ್ಯದ ಸಂಗತಿ. ಇವತ್ತು ನೋಡಿ, ಪತ್ರಿಕೆಗಳು ನೋಡಿ, ಎಷ್ಟು ನಮ್ಮ ಧಾರ್ಮಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು ಅಧಃಪತನ ಆಗ್ತಾ ಇದೆ. ತಂದೆ ತಾಯಿನ ಯಾರು ಪ್ರೀತಿಸ್ತಾ ಇದ್ದೀವಿ? ಇವತ್ತು ಮಂಗಳಕುಮಾರಿ ಬಂದಿದ್ದ ಹೆಮ್ಮೆಯಿಂದ ನನ್ನ ತಂದೆ ಅಂತೇಳಿ ಎಷ್ಟು ಜನ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಮಾತೃದೇವೋಭವ, ಪಿತೃದೇವೋ ಅಂತ ಪೂಜಿಸ್ತಾ ಇದ್ದಾರೆ. ಎಷ್ಟು ಜನ ಆಚಾರ್ಯ ದೇವೋಭವ ಅಂತ ಗುರುಗಳನ್ನ ಪ್ರೀತಿಸ್ತಾ ಇದ್ದಾರೆ. ಎಷ್ಟು ಜನ ಅತಿಥಿ ದೇವೋಭವ ಅಂತ ಅತಿಥಿಗಳನ್ನ ಗೌರವಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೋಡಿ, ನಾವು ದಿನನಿತ್ಯ ಪತ್ರಿಕೆ ನೋಡ್ತೇವೆ, ಪ್ರಿಯಕರನ ಜೊತೆ ಸೇರಿ ಪತಿಯ ಸಾವು, ಪತಿಯ ಕೊನೆ, ತಾಯಿಯ ದುಡ್ಡು ಕೇಳ್ತಾರೆ ಕುಡಿಲಿಕ್ಕೆ, ಕೊಡಿಗೆ ಇದ್ರೆ ತಾಯಿಯ ಕೊನೆ. ತಾಯಿ ಯಾರು ಸ್ವಾಮಿ? ನವಮಾಸಗಳ ಕಾಲ ಗರ್ಭದಲ್ಲಿ ಇಟ್ಟುಕೊಂಡು ಜನ್ಮ ಕೊಟ್ಟಂತಹ ತಾಯಿಯನ್ನ ಸಾಯಿಸುವಂತ ಜನ ನಮ್ಮಲ್ಲಿದ್ದಾರೆ. ತನ್ನ ಅಗ್ನಿಸಾಕ್ಷಿಯಾಗಿ ತನ್ನ ಗಂಡನನ್ನ ಸ್ವೀಕಾರ ಮಾಡಿದಂತ ಒಬ್ಬ ಹೆಣ್ಣುಗಳು ತನ್ನ ಗಂಡನನ್ನೇ ಕೊಲೆ ಮಾಡತಕ್ಕಂಥದ್ದು, ಹೆತ್ತ ಮಕ್ಕಳನ್ನ ಕೊಲೆ ಮಾಡಿ. ದಿನನಿತ್ಯ ದಯವಿಟ್ಟು ನೀವು ಯಾರು ಟಿವಿಯನ್ನು ನೋಡ್ಬೇಕು. ನನ್ನ ಪ್ರಾರ್ಥನೆ ಇಷ್ಟು, ಟಿವಿ ನೋಡಿದಾಗೆಲ್ಲ ರಾತ್ರಿ ಮಲ್ಕೊಂಡಾಗ ನಿಮ್ಗೆಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ. ಇವತ್ತು ನಮ್ಮ ವಿದ್ಯುನ್ಮಾನಗಳು ನಿಜವಾದ ಅರ್ಥದಲ್ಲಿ ನಮ್ಮೆಲ್ಲರನ್ನ ಎಲ್ಲೋ ಒಂದು ಕರಾಳದ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ, ಸನ್ಮಾನ್ಯ ರಂಗಟ್ಟಿ ಶಾಸ್ತ್ರಿಗಳ ಈ ಅಪ್ರತಿಮವಾದಂತ ಬೌದ್ಧಿಕ ಒಂದು ಪ್ರತಿಭೆ. ನಾನು ಸಹ ನಿಜಲಿಂಗಪ್ಪ ಕಾಲೇಜಲ್ಲಿ ಅಧ್ಯಾಪಕನಾಗಿದ್ದಾಗ ನಾನು ಕಾಮರ್ಸ್ ನನ್ನ ಸಬ್ಜೆಕ್ಟ್ ಇತ್ತು. ಆರ್ಟ್ಸ್ ಮಕ್ಕಳೆಲ್ಲ ನನ್ನ ಶಾಲೆಗೆ ತರಗತಿಗೆ ಬಂದು ಕೂತ್ಕೊಂಡು ನನ್ನ ಪಾಠ ಕೇಳೋದು. ಯಾಕೆಂದ್ರೆ ನನ್ನ ಪಾಠದಲ್ಲಿ ಕೇವಲ ವಿಷಯಕ್ಕೆ ಮಾತ್ರ ಸೀಮಿತಗೊಳಿಸಿಕೊಳ್ಳದೆ ವಿಷಯಕ್ಕೆ ಅತೀತವಾದಂತಹ ಬದುಕಿನ ಮೌಲ್ಯಗಳನ್ನು ನಾನು ಕಲಿಸ್ತಾ ಇದ್ದೆ, ಜೀವನ ಮೌಲ್ಯಗಳನ್ನು ಕಲಿಸ್ತಾ ಇದ್ದೆ. ಇವತ್ತು ಅನೇಕ ಮಹಾನ್ ಭಾವರು ಅವ್ರ ಬಗ್ಗೆ ಕವನವನ್ನು ಬರೆದು ತಮ್ಮ ಗೌರವವನ್ನು ಸಲ್ಲಿಸಿದ್ದಾರೆ. ಇಂತಹ ಒಬ್ಬ ಶ್ರೇಷ್ಠ ಇಂಗ್ಲಿಷ್ ಪ್ರಾಧ್ಯಾಪಕರು, ಶ್ರೇಷ್ಠ ಅಭಿವ್ಯಕ್ತಿ ಇದ್ದಂಥವರು, ಕೈವಾರ ತಾತಯ್ಯನ ಆ ಎಲ್ಲ ಸಾಹಿತ್ಯವನ್ನು ಇಂಗ್ಲಿಷ್ ಭಾಷಾಂತರ ಮಾಡಿದ್ದಾರೆ. ಅನೇಕ ಪ್ರಮುಖ ಕಾವ್ಯಗಳನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ್ದಾರೆ. ಇಂಗ್ಲಿಷ್ನಲ್ಲಿ ಪ್ರಭುತ್ವ ಬರಬೇಕಾದ್ರೆ ಎಷ್ಟು ಆಳವಾದ ಅಧ್ಯಯನ ನಾವು ಇರಬೇಕು. ಇಂತಹ ಸನ್ಮಾನ್ಯ ರಂಗೀತ ಶಾಸ್ತ್ರಿಗಳ ಈ ಸ್ಮರಣೆ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ ಗೆಳೆಯ ಜ್ಞಾನಪ್ರಕಾಶ್ ವಂದಿಸಿದ ಅವರ ಶತಮಾನೋತ್ಸವ, ಇನ್ನೇನು 6 ವರ್ಷದ ಶತಮಾನೋತ್ಸವ ಆಗುತ್ತೆ. ಆ ಶತಮಾನೋತ್ಸವವನ್ನ ನಮ್ಮ ಜಗದೀಶ್ ರೆಡ್ಡಿಯವರ ಒಂದು ಸಾರಥ್ಯದಲ್ಲಿ ಮಾಡೋಣ. ನೋಡಿ, ಜಗದೀಶ್ ರೆಡ್ಡಿಯವರು ಇವತ್ತು ಅವರಿಗೆ 78 ವರ್ಷ. ಆ 78 ವರ್ಷದಲ್ಲಿ ಕನ್ನಡ ಅಂದ್ರೆ ಪ್ರಾಣ ಅಂತ ಅನ್ನುವಂಥ ಅವರ ಭಾವನೆ. ಇದು ನಿಜವಾದಂತಹ ಒಂದು ಕನ್ನಡದ ಪ್ರೇಮ. ಯಾರಿಗೆ ತನ್ನ ತಾಯಿಯ ಬಗ್ಗೆ ಗೌರವ ಇರೋದಿಲ್ಲ, ಯಾರಿಗೆ ತನ್ನ ತಾಯಿ ನಾಡಿನ ಗೌರವ ಇರೋದಿಲ್ಲ, ಯಾರಿಗೆ ತನ್ನ ತಾಯಿ ಭಾಷೆಯ ಮೇಲೆ ಗೌರವ ಇರೋದಿಲ್ಲ, ಅವರು ಮನುಷ್ಯರೇ ಅಲ್ಲ. ಅದನ್ನೇ ಕುವೆಂಪು ಹೇಳ್ತಾರೆ, ದೇಶ ನನ್ನದು, ನನ್ನದು ನಾಡು, ಎನ್ನದ ಮಾನವ ನೆನೆ ಸುಡುಗಾಡು. ದೂರ ದೇಶದಿ ಹೋದ ಸಮಯದಿ ತನ್ನ ನಾಡನ್ನು ನೆನೆ ದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವರಿಗೆ ನಾಕದಲ್ಲಿ ಅನ್ನೋ ಮಾತನ್ನು ಹೇಳ್ತಾರೆ. ಇಷ್ಟು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಜಗದೀಶ್ ರೆಡ್ಡಿ ಹೇಳ್ತಾ ಇದ್ದೆ. ನಾನು ಅಖಿಲ ಭಾರತ ಷಡ ಸಾಹಿತ್ಯ ಅಧ್ಯಕ್ಷನಾಗಿದ್ದ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ, ಗುರುಪ್ರಸಾದರೆಲ್ಲ ಬಂದಿದ್ದಾರೆ. ಅವರೆಲ್ಲ ಸೇರಿ ಈ ಬಾರಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನನಗೂ ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರವಾದ ಪ್ರೀತಿ, ಆ ಬಗ್ಗೆ ನಿಮ್ಮೆಲ್ಲರ ಪ್ರೀತಿಯ
ಒಂದು ಗೌರವ ಸಹಕಾರ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಜಗದೀಶ್ ಶೆಟ್ಟಿ ಅವರನ್ನ ಅಭಿನಂದಿಸಿ ಸ್ನೇಹಿತ ಮದನ್ ಪಟೇಲ್ ಅವರನ್ನ ಆತ್ಮೀಯವಾಗಿ ಗೌರವಯುತವಾಗಿ ಅವರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರೂ ಗುರುಗಳನ್ನ ನೆನೆಸ್ಕೊಳ್ಳೇಬೇಕು. ನೆನೆಸ್ಕೊಳ್ಳದೆ ಇದ್ದವರು ಸಹ ಇವತ್ತು ಇಲ್ಲಿ ಕುತ್ಕೊಂಡು ನೆನೆಸ್ಕೋತಾ ಇದ್ದಾರೆ. ಹಾಗಾಗಿ ನಿಜವಾಗೂ ಒಂದು ಒಳ್ಳೆ ದಿನ. ಇದರಲ್ಲಿ ಒಂದು ನಾನು ಉಕ್ತಿ ಹೇಳ್ತೀನಿ ನೋಡಿ. ಧ್ಯಾನ ಮೂಲಂ ಗುರೋ ಮೂರ್ತಿ, ಪೂಜಾ ಮೂಲಂ ಗುರೋ ಪದಂ, ಮಂತ್ರ ಮೂಲಂ ಗುರೋ ವಾಕ್ಯಂ, ಮೋಕ್ಷ ಮೂಲಂ ಗುರೋ ಕೃಪಾ. ಅಂದ್ರೆ ಗುರುಗಳ ಆಕೃತಿ ಧ್ಯಾನಕ್ಕೆ ಮೂಲ ಅಂತ. ಏನಾದ್ರೂ ನಾವು ನೆನೆಸ್ಕೊಂಡಾಗ ಗುರುಗಳ ಮೂರ್ತಿ ನಮ್ಮೆಲ್ಲರೂ ಬರ್ಬೇಕಂತೆ. ಗುರು ಪಾದಗಳು ಪೂಜೆ ಸ್ಥಾನದಲ್ಲಿ ಇರುತ್ತಂತೆ. ಗುರು ವಚನ ಮಂತ್ರಗಳಿಗೆ ಮೂಲ ಅಂತೆ. ಹಾಗಾಗಿ ಎಲ್ಲದಕ್ಕೂ ಮಿಗಿಲಾಗಿ ಗುರು ಕೃಪೆ ಮೋಕ್ಷಕ್ಕೆ ದಾರಿ ಅಂತೆ. ಈಗ ಒಳ್ಳೆ ಗುರುಗಳನ್ನ ನಾವು ಇವತ್ತು ಧ್ಯಾನ ಮಾಡ್ತಾ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಇದಕ್ಕೆ ನಿಜವಾಗ್ಲೂ ಸಲ್ಲಬೇಕಾಗಿರೋದು ಜ್ಞಾನ ಪ್ರಕಾಶ್ ಅವರಿಗೆ ಮತ್ತೆ ಜಗದೀಶ್ ಶೆಟ್ಟಿ ಅವರಿಗೆ ಮತ್ತೆ ಬಂದಿರತಕ್ಕಂಥ ಅತಿಥಿಗಳೆಲ್ಲರಿಗೂ ಈ ತರ ಗುರುವಿಗೆ ಸಲ್ಲಬೇಕಾದ ಪರಂಪರಾಗತ ಪೂಜೆನ ನಾವು ಮಹಾ ಪರಂಪರೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಗುರುಗಳಿಗೂ ಒಳ್ಳೆ ಸ್ಥಾನ ಕೊಟ್ಟಿದ್ದೀವಿ. ಅಂತ ಸ್ಥಾನದಲ್ಲಿ ನಿಲ್ಲತಕ್ಕಂಥ ಒಂದು ಒಳ್ಳೆ ವ್ಯಕ್ತಿ ಅಂದ್ರೆ ಶ್ರೀ ಪ್ರೊಫೆಸರ್ ಎನ್ ನಂಜುಂಡ ಶಾಸ್ತ್ರಿಗಳು. ಇವರು ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಗೊತ್ತಿದ್ದಾರೆ, ಕೆಲವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವ್ರಿಗೆ ಅದು ಗೊತ್ತಾಗಲ್ಲ. ಅವರು ನಂಜುಂಡ ಶಾಸ್ತ್ರಿಗಳು ಮೈಸೂರಲ್ಲಿ ಅವರ ಶಿಕ್ಷಣ ಎಲ್ಲ ಮುಗಿಸಿದ್ರು. ಅವರು ಏನು ಅವ್ರದ್ದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಅವರು ಶಿಕ್ಷಣ ಮಾತ್ರ ಕಲಿಸುವ ಗುರುವಾದರೆ ಶಿಷ್ಯನ ಏಳಿಗೆಯೇ ಜೀವನದ ಗುರಿ ಎಂದು ದೃಢೀಕರಿಸಿ ಮಾಡಿದವರು. ಅಂದ್ರೆ ಶಿಕ್ಷಣ ಕೊಡಬೇಕು, ಆದರೆ ಶಿಕ್ಷಣ ಕೊಟ್ಟಾಗ ಆ ಶಿಕ್ಷಣ ಪಡೆದ ಶಿಕ್ಷಾರ್ಥಿಗಳು ಯಾವ ಥರ ಜೀವನ ನಡೆಸಬೇಕು ಅನ್ನೋದನ್ನ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಅನೇಕ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ. ಮತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಮೈಸೂರಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಆಮೇಲಿಂದ MA ನಲ್ಲಿ ರ್ಯಾಂಕ್ ಪಡ್ಕೊಂಡ್ರು. ಮಹಾರಾಣೀಸ್ ಕಾಲೇಜಲ್ಲಿ ಅವರು ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ರು. ಮತ್ತೆ ಪ್ರೊಫೆಸರ್ ಲೋಬೋ ಅಂತ ಅವ್ರು ಇದ್ದಾಗ ಒಬ್ರು ಅವರಿಗೆ ಪ್ರೊಫೆಸರ್ ಇದ್ರು. ಅವ್ರನ್ನೇ ದಾರಿಯಲ್ಲಿ ಅವರು ನಡ್ಕೊಂಡು ಅವ್ರದೇ ರೀತಿನಲ್ಲಿ ನಡ್ಕೊಂಡು ಅವರು ಶಿಕ್ಷಣ ಕೊಡೋದ್ರಲ್ಲಿ ಎತ್ತಿದ ಕೈಯಾಗಿದ್ರು. ಅವರು ಎಲ್ಲರೂ ಹೇಳಿದಾಗ ಎಲ್ಲರಿಗೂ ಗೊತ್ತದು. ಅವ್ರು ವರ್ಣಿಸ್ತಾ ಇದ್ದಿದ್ದು ಶೇಕ್ಸ್ಪಿಯರ್ನ ಕೃತಿಗಳಲ್ಲಿ ಕಿಂಗ್ ಲಿಯರ್ ಮತ್ತೆ ಜೂಲಿಯಸ್ ಸೀಸರ್. ಅದನ್ನ ಅವ್ರು ವರ್ಣಿಸ್ತಾ ಇದ್ರೆ ಎಲ್ಲರೂ ಕಣ್ಣೆದುರಿಗೆ ನಡೀತಿದೆಯೋ ಅನ್ನೋ ತರ ನೋಡಿದ್ರಂತೆ. ಅದನ್ನ ಕೇಳಿರೋರು ನೋಡಿರೋರು ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಮಾಡುವಂತ ಶಿಕ್ಷಕರು. ಆಮೇಲೆ ಡಾಕ್ಟರ್ ಸೋಮಶೇಖರ್ ಅವರು ಹೇಳಿದ್ರು, ಇವಾಗಿನ ಶಿಕ್ಷಕರು ಇವಾಗಿನ ವಿದ್ಯಾರ್ಥಿಗಳದ್ದು ಸಂಬಂಧ ಹೇಗಿದೆ ಅಂತ. ಅವರು ಎಲ್ಲಾ ಯುಗಗಳನ್ನೂ ಸೇರಿಸಿ ಹೇಳಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು. ಎಲ್ಲರೂ ತಿಳ್ಕೊಬೇಕಾಗಿರೋ ವಿಚಾರ. ಆದ್ರೆ ಇವಾಗ ನಾವು ತಿಳ್ಕೊಳಕ್ಕಾಗಲ್ಲ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಬೇಕು. ಅದಕ್ಕೆ ನಾವು ಜ್ಞಾಪಕ ಇಟ್ಕೊಂಡೋಗಿ ಅದನ್ನ ಹೇಳ್ಬೇಕಷ್ಟೇ. ಯಾಕಂದ್ರೆ ನಮ್ದೆಲ್ಲ ಆ ಕಾಲ ಮುಗಿದಿದೆ ಈಗ. ಹಾಗಾಗಿ ಏನೂ ಆಗಲ್ಲ. ಮತ್ತೆ ಅವ್ರನ್ನ ಎಲ್ಲರೂ ಏನ್ ಮಾಡ್ತಿದ್ರೆ ನಂಜುಂಡ ಶಾಸ್ತ್ರಿಗಳನ್ನ ಲಿವಿಂಗ್ ಡಿಕ್ಷನರಿ ಆಫ್ ಆಕ್ಸ್ಫರ್ಡ್ ಅಂತ ಕರೀತಾ ಇದ್ರು. ಅಂದ್ರೆ ಅವ್ರಿಗೆ ಇಂಗ್ಲಿಷಲ್ಲಿ ಅಷ್ಟು ಪ್ರೌಢಮೆ ಇತ್ತು, ಅಷ್ಟು ಭಾಷಾ ಜ್ಞಾನ ಇತ್ತು, ಅಷ್ಟು ಚೆನ್ನಾಗಿ ಅವರು ಸಬ್ಜೆಕ್ಟ್ನ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ರು. ಮತ್ತು ಅವ್ರು ಬರ್ತಿದ್ದು ಲೈಫ್ ಅಂಡ್ ಟೈಮ್ಸ್ ಆಫ್ H. ಚಂದ್ರಶೇಖರ ಭಾರತಿ ಸ್ವಾಮೀಜಿ ಅವ್ರ ಬಗ್ಗೆ ಒಂದು ರಚಿಸಿದ್ದಾರೆ. ಅದು ಅವ್ರದ್ದು ಮಾಸ್ಟರ್ ಪೀಸ್ ಅನ್ಸ್ಕೊಂಡಿದೆ. ಅಷ್ಟು ತುಂಬಾ ಚೆನ್ನಾಗಿ ಅವರು ಸ್ವಾಮೀಜಿ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ದೇವರು ನರಸಿಂಹಶಾಸ್ತ್ರಿಗಳು ಮಹಾಬ್ರಾಹ್ಮಣನ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಯಾಕಂದ್ರೆ ಅವ್ರು ಇಂಗ್ಲಿಷಲ್ಲಿ ಅಷ್ಟು ಎಕ್ಸ್ಪರ್ಟು. ಅದು ಎಲ್ಲ ದೇಶ ವಿದೇಶಗಳಲ್ಲೂ ಮಹಾಬ್ರಾಹ್ಮಣ ತುಂಬಾ ಚಿರಪರಿಚಿತವಾಗಿತ್ತು ಮತ್ತು ಎಲ್ರಿಗೂ ತುಂಬಾ ಇಷ್ಟ ಆದಂತ ಒಂದು ಗ್ರಂಥ ಆಯ್ತದು. 93 ವರ್ಷಗಳ ಸವಿಸಿದಂತ ನಂಜುಂಡ ಶಾಸ್ತ್ರಿಗಳು ಅತ್ಯುತ್ತಮ ಶಿಕ್ಷಕರಾಗಿ ಸಾವಿರಾರು ಉತ್ತಮ ವಿದ್ಯಾರ್ಥಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಇಂತಹ ವ್ಯಕ್ತಿನ ನಾವು ಇವತ್ತು ಗುರುಪೂರ್ಣಿಮೆ ದಿವಸ ಜ್ಞಾಪಿಸ್ಕೊತಾ ಇರೋದು ನಿಜವಾಗ್ಲೂ ನಮ್ಮ ಒಂದು ಒಳ್ಳೆ ಪುಣ್ಯದ ಕೆಲಸ. ಈ ಜ್ಞಾಪಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಗದೀಶ್ ರೆಡ್ಡಿ ಅವರಿಗೆ ಮತ್ತು ಜ್ಞಾನ ಪ್ರಕಾಶ್ ಅವರಿಗೆ ವಂದನೆ ಮಾಡ್ತಾ ನನ್ನ ಮಾತನಾಡ್ತೀನಿ. ಜನಕಂಠೇಶ್ವರ ಮಹಾಸಂಸ್ಥಾನದ ಮಹಾಸ್ವಾಮಿಗಳಾಗಿದ್ದ ಡಾಕ್ಟರ್ ಶಾಂತದ ಸ್ವಾಮಿಗಳನ್ನು ಸ್ಮರಿಸಿಕೊಂಡು ನಾನೀಗ ಪ್ರಸ್ತಾಪ ವಿವರಗಳನ್ನು ತಿಳಿಸುತ್ತಿದ್ದೇನೆ. ಮೊದಲಿಗೆ ವೇದಿಕೆ ಮೇಲಿರುವ ಗಣ್ಯರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸಬೇಕು. ಮೊದಲಿಗೆ ಅದರಲ್ಲಿ ಡಾಕ್ಟರ್ ಶ್ರೀ ಸೋಮಶೇಖರ್ ಅವ್ರ ಬಗ್ಗೆ ಒಂದು ವಿಷಯ ಹೇಳೋದು ಮರೆತು ಬಿಟ್ಟಿದ್ದಾರೆ. ಕನ್ನಡ ಭಾಷೆಯಲ್ಲೇ IAS ಪದವಿಯನ್ನು ಪಡೆದು ಕನ್ನಡವನ್ನೇ ಮನಸ್ಸಾಗಿಟ್ಟುಕೊಂಡು ಕನ್ನಡವೇ ನಿನ್ನ ಹೃದಯ ಸಾಮ್ರಾಜ್ಯವೆಂದು ಆಡಳಿತದಲ್ಲಿ ಕನ್ನಡವನ್ನೇ ಉಪಯೋಗಿಸಿದ ಏಕೈಕ IAS ಆಫೀಸರ್ ನಮ್ಮ ಸೋಮಶೇಖರ್. ಇಷ್ಟೇ ಅಲ್ಲ, ಬಸವಣ್ಣನವರ ತತ್ವ ಸಿದ್ಧಾಂತವನ್ನು
ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿರುವುದಲ್ಲದೆ ಬಸವಣ್ಣನವರ ಬಗ್ಗೆ ಥೀಸಿಸ್ ಬರೆದು ಡಾಕ್ಟರೇಟ್ ಕೂಡ ಪಡೆದಿರುತ್ತಾರೆ. ಆದರೆ ನಮಗೆಲ್ಲ ಒಂದು ಆಸೆ ಇದೆ, ನಮ್ಮ ಸೋಮಶೇಖರ್ ಅವರು ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಬೇಕು, ಈ ನಾಡು ಅದಕ್ಕೆ ಜಗದೀಶ್ ರೆಡ್ಡಿ ಅವರ ಆಶೀರ್ವಾದನ ಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಇನ್ನೊಬ್ಬ ಸನ್ಮಾನ್ಯ ಮಿತ್ರರಾದ ಮದನ್ ಪಟೇಲ್ ಅವರು ಬಹಳ ವರ್ಷ 50 ವರ್ಷಕ್ಕಿಂತ ನನಗೆ ಮಿತ್ರರು. ಅವರು ಮಾಡಿರೋದು ತುಂಬ ಕೇಳಿದ್ದೀರಾ. ಒಳ್ಳೆ ಗಾಯಕರು, ಚಿತ್ರನಟರು, ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದಾರೆ. ಅವ್ರದ್ದು ಒಂದು ಆಸೆ ಇದೆ, ಅವರು ವಿಧಾನಸಭಾ ಸದಸ್ಯರಾಗಬೇಕು ಅಂತ ಬಹಳ ಆಸೆ ಇದೆ. ಆದರೆ ನಾವು ಸ್ವಲ್ಪ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ನಮ್ಮ ಸಂಘದ ಅಧ್ಯಕ್ಷರ ಬಗ್ಗೆ ನಾವು ಹೇಳೋದೇ ಬೇಡ. ಕನ್ನಡ ಕಟ್ಟಾಳು ಆನಾ ಕೃಷ್ಣರಾಗ ಗರಡಿಯಲ್ಲಿ ಬೆಳೆದವರು, ಮಹಾ ಸಂಘಟಕರು. ಜಗದೀಶ್ ರೆಡ್ಡಿ ಅವರು ನಮಗೆ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಬೆನ್ನ ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಮತ್ತೊಬ್ಬರು ವೇದಿಕೆಯಲ್ಲಿರುವ ಹಾಸ್ಯ ಬ್ರಹ್ಮ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ MS ನರಸಿಂಹಮೂರ್ತಿ ಅವರು. ನಾನು MS ನರಸಿಂಹಮೂರ್ತಿ ಅವ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಅವ್ರು ನನ್ನ ದೊಡ್ಡಪ್ಪನ ಮಗ, ಅದು ಪಾಶಿಯಾಗಿ ಆಗುತ್ತೆ ನಾನು ಹೇಳಿದೆ, ಆದ್ದರಿಂದ ನಾನು ಹೇಳೋಕ್ಕಾಗಲ್ಲ. ಹಾಗೆ ವೇದಿಕೆಗೆ ನಂಜುಂಡ ಶಾಸ್ತ್ರಿಗಳ ಬಗ್ಗೆನೇ ಒಂದು ಕವನವನ್ನು ರಚಿಸಿರುವ ಕವಿಯತ್ರಿ ಲತಾ ಹೆಗಡೆ ಬಂದಿದ್ದಾರೆ. ನನ್ನ ಭಾಷಣವಾದ ನಂತರ ಅವರ ಕವನವನ್ನು ನೋಡ್ತಾರೆ. ಪ್ರಾಸ್ತಾಪ ನೋಡಿ ಬೆಳೆಯಬೇಕು ಅಂದರೆ ನಂಜುಂಡ ಶಾಸ್ತ್ರಿಯವರ ವಿದ್ಯಾರ್ಥಿ ಆಗಿದೆ ನಾನು. ಅವರು ಇಂಗ್ಲೀಷ್ ಪಾಠ ಮಾಡೋದು ನೋಡಿದ್ರೆ ಜೂಲಿಯಸ್ ಸೀಸರ್ ಕೇಳ್ತಾ ಇದ್ದೆ, ಅವರು ಭಾವಪರಶರಾಗಿದ್ದರು, ನಮ್ಮನ್ನು ಭಾವಪರಶರಾಗಿ ಮಾಡಿಬಿಡ್ತಾ ಇದ್ರು. ಆ ಗಂಟೆ ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ನಮ್ಮ ಕಣ್ಣ ಮುಂದೆ ಆ ದೃಶ್ಯ ನನ್ನ ಮುಂದೆ ಬರ್ತಾ ಇತ್ತು. ಮಹಾನ್ ವಿದ್ವಾಂಸರು, ಕಾಲ ಜ್ಞಾನ, ನಮ್ಮ ತಾತೆಯನ್ನವರ ಕೃತಿಗಳನ್ನು, ಶಂಕರಾಚಾರ್ಯರ ಕೃತಿಗಳನ್ನು ದೇಶ ವಿದೇಶಗಳಲ್ಲಿ ಹರಡಿದ್ದಾರೆ ನಮ್ಮ ನಂಜುಂಡ ಶಾಸ್ತ್ರಿಗಳು. ಅವರ ಸನ್ನಿಧ ನೆನಪು ಕಾರ್ಯಕ್ರಮವನ್ನು ಅತ್ಯಂತ ಪವಿತ್ರವಾದ ಗುರುಪೂರ್ಣಿಮೆ ದಿವಸ ನಾವು ಅದನ್ನು ಹಮ್ಮಿಕೊಂಡಿರೋದು ಬಹಳ ಪ್ರಸ್ತುತ. ಅದು ಬಹಳ ನಮಗೆ ಆನಂದವನ್ನು ತಂದಿದೆ. ಈಗ ಒಂದೆರಡು ಮಾತು ನಂಜುಂಡ ಶಾಸ್ತ್ರಿಗಳ ಬಗ್ಗೆ ನಾನು ಹೇಳೋದಕ್ಕೆ ಹೋಗ್ತೀನಿ. ಈ ನಾಡು ಕಂಡ ಶ್ರೇಷ್ಠ ಗುರು. ಒಂದು ವಿಷಯ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗ್ತೀನಿ. ಬೌದ್ಧ ಧರ್ಮದಲ್ಲಿ ಗುರುಗಳು ಜಾಸ್ತಿ. ಬೌದ್ಧ ಭಿಕ್ಷುಗಳು ಅಂತಾರೆ. ಒಂದು ಕಥೆ ಬರುತ್ತೆ. ರಾಜಪ್ರಸ್ಥ ಅಂತ ಒಬ್ಬ ತನ್ನ ಯುವರಾಜ ಪದವಿಯನ್ನು ತ್ಯಾಗ ಮಾಡಿ ಭಗವಾನ್ ಬುದ್ಧನಿಂದ ಆಕರ್ಷಿತನಾಗಿ ಬೌದ್ಧ ಭಿಕ್ಷು ಆಗ್ತಾನೆ. ಅವನೊಂದು ಮನೆಗೆ ಬರ್ತಾನೆ. ಅದು ಯಾರ ಮನೆ ಅಂದರೆ ಅತ್ಯಂತ ಸುಂದರಿ, ಜಗದೇಕ ಸುಂದರಿ ನರ್ತಕಿ, ರಾಜ ನರ್ತಕಿ, ವಜ್ರ, ವೈಡೂರ್ಯ ಎಲ್ಲ ಅವಳ ಹತ್ರ ಇತ್ತು. ಪ್ರತಿಯೊಂದು ಇತ್ತು ಅವಳ ಹತ್ರ. ಆಗ ಬಂದು ಬೌದ್ಧ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಎರಡು ಅರಮನೆ ಸಹಿತ ಇಟ್ಕೊಂಡಿದ್ದವು. ಬೌದ್ಧ ಭಿಕ್ಷಾಂದೇಹಿ ಅಂತಾನೆ ರಾಜಪ್ರಸ್ಥ. ಅವಳು ಹೇಳ್ತಾಳೆ, ನಿನಗೆ ಭಿಕ್ಷೆ ಹಾಕಲ್ಲ, ನಾನು ನಿನ್ನ ಮೋಸ ಕೊಟ್ಟಿದ್ದೇನೆ, ಈ ಸಂಪತ್ತೆಲ್ಲ ನಿಂದು, ಆಸ್ತಿ ಎಲ್ಲ ನಿಂದು, ಎಲ್ಲ ನಿನಗೆ ಹೊಂದ್ಬಿಡ್ತೀನಿ, ನನಗೆ ವ್ಯವಹಾರವಾಗು ಅಂತಾಳೆ. ಅವನೆಲ್ಲಿದ್ದಾನೆ, ನನ್ನ ಯುವರಾಜ ಪದವಿಯನ್ನೇ ತ್ಯಾಗ ಮಾಡಿ ಬಂದಿದ್ದೀನಿ, ನನಗಿದು ಬೇಕಾಗಿಲ್ಲ ಅಂತಾನೆ. ಕೆಲವು ವರ್ಷಗಳಾಗ್ಬಿಡುತ್ತೆ. ಯಾರೋ ಒಬ್ಬರು ನರಳ್ತಾ ಇರೋ ಶಬ್ದ ಕೇಳಿಸುತ್ತೆ. ಆಗ ರಾಜಪ್ರಸ್ಥ ಬರ್ತಾರೆ. ಈ ನರ್ತಿಗೆ ನರಳ್ತಾ ಇರ್ತಾಳೆ. ಆಕೆಗೆ ಚಿಕಿತ್ಸೆ ಕೊಡ್ತಾನೆ. ಎಲ್ಲ ಚಿಕಿತ್ಸೆ ಕೊಟ್ಟು ಸರಿಪಡಿಸ್ತಾನೆ. ಆಗ ಅವರು ಹೇಳ್ತಾರೆ, ನೀನು ರಾಜಪ್ರಸ್ಥ ಅಲ್ಲ. ಅವರು ನನ್ನ ರಾಜಪ್ರಸ್ಥ. ಆದರೆ ಈಗ ನನ್ನ ಹತ್ರ ಏನೂ ಇಲ್ಲ. ಹಾಗೆ ಎಲ್ಲ ಇತ್ತು, ವಜ್ರ ಇತ್ತು, ವೈಡೂರ್ಯ ಇತ್ತು, ಎಲ್ಲ ಇತ್ತು. ಈಗ ನಿನ್ನ ಹತ್ರ ಕೊಡೋಕ್ಕೇನೂ ಇಲ್ಲ. ಆಗ ರಾಜಪ್ರಸ್ಥ ಅವನು ಮಾತಾಡ್ತಾನೆ, ನಿನ್ನ ಹತ್ರ ಏನೂ ಇಲ್ಲ, ಹಾಗೆಲ್ಲ ಇತ್ತು ನಿಜ. ಬೆಳಗ್ಗೆ ಬಿದ್ದಿದೀಯ, ಕೆಳಗೆ ಬಿದ್ದವರನ್ನು ಎತ್ತಲಕ್ಕೆ ಬರುವವನೇ ನಿಜವಾದ ಗುರು ಅಂತ ಗುರುವಾಗಿದ್ದರು ನಮ್ಮ ನಂಜುಂಡ ಶಾಸ್ತ್ರಿಗಳು. ನಂಜುಂಡ ಶಾಸ್ತ್ರಿಯವರ ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟಿದೆ. ಅವರು ಇಂದಿಗೂ ನಮ್ಮ ಮುಂದೆ ಇದ್ದಾರೆ. ಯಾಕೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ರಾಷ್ಟ್ರಕವಿ ಕುವೆಂಪು ನಮ್ಮ ಮುಂದೆ ಇಲ್ವಾ? ಕನ್ನಂಬಾಡಿ ಕಟ್ಟಿದ ವಿಶ್ವೇಶ್ವರಯ್ಯ ನಮ್ಮ ಮುಂದೆ ಇಲ್ವಾ? ಹೋದ್ರವಲ್ಲಿ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ನಮಗೆಲ್ಲ ಮಯೂರ ವರ್ಮ ಯಾರು ಅಂತ ಗೊತ್ತಿರಲಿಲ್ಲ, ಕೃಷ್ಣದೇವರಾಯ ಯಾರು ಅಂತ ಗೊತ್ತಿರಲಿಲ್ಲ.
ಅರ್ಜುನ ಯಾರು ಅಂತ ಗೊತ್ತಿರಲಿಲ್ಲ, ಕನಕದಾಸ ಯಾರು ಅಂತ ಇರಲಿಲ್ಲ. ಅವ್ರನ್ನೆಲ್ಲ ಪರಿಚಯ ಮಾಡಿ ಸ್ಕ್ರಿಪ್ಟ್ ಇಲ್ಲದೆ ಗಾಯನವನ್ನು ಮಾಡಿರುವ ಶ್ರೇಷ್ಠ ಗಾಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮೊಡನೆ ಇರುವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದೂ ಇರ್ತಾರೆ, ಮುಂದೂ ಇರ್ತಾರೆ. ಅದೇ ರೀತಿ ನಂಜುಂಡಶಾಸ್ತ್ರಿಗಳು ಕೂಡ ಅವರು ಅಮರರು, ಚಿರಾಯು, ಪ್ರಾತ ಸ್ಮರಣೀಯರು. ಅವ್ರ ಬಗ್ಗೆ ಇನ್ನೊಂದು ಪ್ರಸ್ತಾಪ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಗುರುವಿನ ಮಹತ್ವ ಬಗ್ಗೆ ನಾವು ಬಹಳಷ್ಟು ಕೇಳಿದ್ದೀವಿ ಭಾರತ ದೇಶದಲ್ಲಿ. ಇದೇ ಹೊಸದಲ್ಲ, ವಿದೇಶದಲ್ಲೂ ಗುರುವಿಗೆ ಪ್ರಾಮುಖ್ಯತೆ ಇದೆ. ಯಾಕೆಂದ್ರೆ ಅಲೆಕ್ಸಾಂಡ್ರಸ್ ನೀವೆಲ್ಲ ಕೇಳಿದ್ದೀರ, ಅವನ ಗುರು ಬಂದು ಅರಿಸ್ಟಾಟಲ್ ಅನ್ನೋನು ಅವನ ಗುರು. ಅವನು ಹೇಳ್ತಾನೆ, ನೀನು ಭಾರತ ದೇಶಕ್ಕೆ ದಂಡಯಾತ್ರೆ ಹೋಗ್ತಾ ಇದೀಯಾ, ಅದು ಅತ್ಯಂತ ಪವಿತ್ರವಾದ ನಾಡು, ಋಷಿಗಳು ಹೆಜ್ಜೆ ಇಟ್ಟಿರೋ ನಾಡದು, ಅಲ್ಲಿ ಅನುಚಿತವಾಗಿ ನೀನು ವರ್ತಿಸಬೇಡ. ಆದರೆ ನನಗೊಂದು ಕೆಲಸ ಮಾಡಬೇಕು, 5 ವಸ್ತುಗಳಿಂದ ಇಲ್ಲಿಂದ ತಗೊಂಡಾಗ ಬಿಟ್ಟುಬಿಟ್ಟು 5 ವಸ್ತುಗಳು ತಗೊಂಡ್ಬಂದು ಏನು ಬಿಡು ಅಂತ ಹೇಳ್ತಾನೆ ಗೊತ್ತಾ? ಸಿಗರೇಟು, ಬೀಡಿ, ಮದ್ಯ, ವ್ಯಭಿಚಾರ, ಜೋಳು, ಇದನ್ನು ಬಿಟ್ಬಿಟ್ಟು ಶ್ರೀಕೃಷ್ಣನ ಕೊಡಲು ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಶಿವನ ಶಂಖವನ್ನು ತಂದು ಗ್ರೀಕ್ ದೇಶವನ್ನು ಪವಿತ್ರವಾಗಿ ಮಾಡು ಅಂತ ಹೇಳ್ತಾನೆ ಅರಿಸ್ಟಾಟಲ್. ನಿಜವಾದವರು ಒಂದು ಸಲ ಒಂದು ಹೊಳೆಯನ್ನು ಸೇರ್ಕೊಂಡ್ಬಿಟ್ಟಿರ್ತಾನೆ. ಆಗ ಅರಿಸ್ಟಾಟಲ್ ಹೇಳ್ತಾರೆ, ನೀನು ತಪ್ಪಿಸ್ಕೊಂಡ್ಬಿಡು, ದೇಶದ ಉಳಿವಿಗಾಗಿ ನೀನು ಬೇಕಾಗುತ್ತೆ. ಅಲೆಕ್ಸಾಂಡರ್ ಒಂದು ಮಾತು ಹೇಳ್ತಾನೆ, ಕೈ ಜುಮ್ ಅನ್ನುತ್ತೆ, ನಾನು ತಪ್ಪಿಸ್ಕೊಳ್ಳೋದಲ್ಲ, ನಾನು ಸತ್ತು 100 ಅಲೆಕ್ಸಾಂಡರ್ ಸೃಷ್ಟಿ ಮಾಡುವಂಥ ಶಕ್ತಿ ಗುರುವಿಗಿದೆ. ನನ್ನಂತ ಅಲೆಕ್ಸಾಂಡರ್ 100 ಜನ ಸೃಷ್ಟಿ ಮಾಡ್ಬೋದು, ನೀವು ಫಸ್ಟ್ ತಪ್ಪಿಸ್ಕೊಂಡ್ಬಿಡಿ ಇಲ್ಲಿಂದ ಅಂತ ಹೇಳಿ. ಆಮೇಲೆ ನಂಜುಂಡಶಾಸ್ತ್ರಿಗಳು ನಮಗೆ ಒಂದೆರಡು ಕಿವಿ ಮಾತು ಹೇಳ್ತಾ ಇದ್ದಾರೆ. ನಿನ್ನ ಹತ್ರ 2 ರೂಪಾಯಿ, ಡಾಕ್ಟರ್ ಅಂಬೇಡ್ಕರ್ ಅವರ ಕಿವಿ ಮಾತು ಹೇಳ್ತಾ ಇದ್ದಾರೆ, ನಿನ್ನ ಹತ್ರ 2 ರೂಪಾಯಿ ಇದ್ದರೆ 1 ರೂಪಾಯಿನ ಊಟಕ್ಕೆ ಬದುಕು, ಇನ್ನೊಂದು ರೂಪಾಯಿ ಪುಸ್ತಕ ತಗೋ, ಆದರೆ ನಿನ್ನ ಬದುಕನ್ನು ನಿರ್ವಹಣೆ ಮಾಡೋದಕ್ಕೆ ನಿರ್ವಹಿಸೋಕ್ಕೆ 1 ರೂಪಾಯಿ ಉಪಯೋಗಿಸು ಅಂತ ಹೇಳ್ತಾ ಇದ್ರು, ನಮಗೆ ಹೇಳ್ತಾ ಇದ್ರು. ಆಮೇಲಿಂದ ನಂಜುಂಡಶಾಸ್ತ್ರಿ ಅಂತ ಶ್ರೇಷ್ಠ ಪ್ರಾಧ್ಯಾಪಕರನ್ನ ನಾವು ಕಂಡೇ ಇಲ್ಲ. ಜೀವನದಲ್ಲಿ 3 ಥರ ಪುಷ್ಪಗಳಿರ್ತವೆ. ಒಂದು ಪುಷ್ಪ ಮೊಗ್ಗಾಗಿ ಹುಟ್ಟಿ ಅರಳಿ ಸ್ತ್ರೀಯ ಕೇಶವನ್ನು ಸೇರಿ ಅರಳಿ ಪರಿಮಳವನ್ನು ಕಡಿ ನಶಿಸೋಬೇಕು. ಇನ್ನೊಂದು ಹೂವು ಯಾರಿಗೂ ಗೊತ್ತಿಲ್ಲದೆ ಎಲೆ ಮರೆಗೆ ಹೋಗಿ ಪರಿಮಳ ಬರಬೇಕು. ಹತ್ತರವಾದ ಹೂವು ಇನ್ನೊಂದು ಶಿವನ ಪಾದವನ್ನು ಸೇರಿ ಪರಿಮಳವನ್ನು ನೀಡಿ ಮೋಕ್ಷವನ್ನು ಪಡೆಯುತ್ತೆ. ಅಂತ ಮೋಕ್ಷವನ್ನು ಪಡೆದಂಥ ಶ್ರೇಷ್ಠ ಗುರುಗಳು ನಂಜುಂಡಶಾಸ್ತ್ರಿಗಳು ಅಂತ ಹೇಳಬೇಕು ಇಷ್ಟಪಡ್ತೀನಿ. ನಮಗೆ ಬಹಳ ಚೆನ್ನಾಗಿ ಅವರು ಪಾಠ ಹೇಳ್ತಾ ಇದ್ದರು. ಅವರ ನಂಜುಂಡಶಾಸ್ತ್ರಿಗಳು ಯಾಕೆ ಈಗಲೂ ಇದ್ದಾರೆ ಅನ್ನೋದಕ್ಕೆ ಹೇಳಬೇಕು ಅಂದರೆ, ಅವರ ಸಹಸ್ರಾರು ವಿದ್ಯಾರ್ಥಿಗಳು, ಅವರು ಬೋಧನೆ ಮಾಡಿದ ಸಹಸ್ರಾರು ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಪ್ರತಿಬಿಂಬವಾಗಿ ನಂಜುಂಡಶಾಸ್ತ್ರಿಗಳಿದ್ದಾರೆ. ತಾತೆಯನ್ನವರ ಕಾಲಜ್ಞಾನವನ್ನು ಆಂಗ್ಲ ಭಾಷೆಗೆ ತರ್ಜಮೆ ಮಾಡಿ ಶಂಕರಾಚಾರ್ಯರ ಕಾವ್ಯಗಳನ್ನು ಮಾಡಿ ಇಡೀ ವಿಶ್ವದಾದ್ಯಂತ ಕೈವಾರ ನಾರಾಯಣ ಪರ್ವವನ್ನು ಪರಿಚಯ ಮಾಡಿಸಿದವರು ನಮ್ಮ ನಂಜುಂಡಶಾಸ್ತ್ರಿಗಳು. ಅದೇ ರೀತಿ ಅವರ ದ್ವಿತೀಯ ಪುತ್ರಿ ನಮ್ಮ ಅತ್ತಿಗೆಯವರು ಮಂಗಳ ಕುಮಾರಿ ಅವರು ಕೂಡ ಅದೇ ಹೆಜ್ಜೆಯಲ್ಲಿ ನಡೀತಾ ಇದ್ದಾರೆ. ಅವರು ಸುಂದರಕಾಂಡ ಸರಮಾಲಿಕೆ ಭಾಷಣ ನೀವು ಕೇಳಬೇಕು. ನೆಕ್ಸ್ಟ್ ಟೈಮ್ ಮಾತ್ರ ಹೇಳ್ತೀನಿ. ಆನ್ಲೈನ್ ಮೂಲಕ ಅವರು ಭಗವದ್ಗೀತೆ ಕ್ಲಾಸೆಲ್ಲ ತಗೋತಾರೆ. ಅವರು ಇದೇ ಥರ ಮಾಡ್ತಾ ಇದ್ದಾರೆ. ನಾವು ಯಾವತ್ತೂ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ವಿ, ಆದರೆ ಹಾಗಾಗಲಿಲ್ಲ. ಈಗ ಮಾಡಿದ್ದೀವಿ. ಆದರೆ ಒಂದು ಮಾತನ್ನು ಹೇಳಿ, ನಾನೇ ರಚಿಸಿರುವ ಒಂದು ಕವನವನ್ನು ಓದಿ ಮಾತನಾಡ್ತಾ ಇದ್ದೀನಿ. ನಂಜುಂಡಶಾಸ್ತ್ರಿಗಳು ನಾಡು ಕಂಡ ಶ್ರೇಷ್ಠ ಭಾಷಾ ತಜ್ಞರು, ಪ್ರಬುದ್ಧ ಲೇಖಕರು, ಪೂಜ್ಯ ಗುರುವರ್ಯರು, ನಮ್ಮೆಲ್ಲ ಪ್ರೀತಿ NNS ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆ ಬೋಧಿಸಿದ ಮಹಾನ್ ಗುರುಗಳು, ಬೋಧನೆಯನ್ನು ತಪಸ್ಸಾಗಿ ಸ್ವೀಕರಿಸಿದ್ದ ಅಮರ ಜೀವಿಗಳೇ, ನನಗೆ ಶತಕೋಟಿ ಕೈವಾರ ತಾತೆಯನ್ನು ರಚಿಸಿರುವ ಕಾಲಜ್ಞಾನವನ್ನು
ಆಂಗ್ಲ ಭಾಷೆಗೆ ಭಾಷಾಂತರಿಸಿ ದೇಶ ವಿದೇಶಗಳಲ್ಲಿ ಖ್ಯಾತೆಯನ್ನವರ ತತ್ವಗಳನ್ನು ಪ್ರಖ್ಯಾತಗೊಳಿಸಿದ್ದೀರಾ. ಇಂದಿಗೂ ನಿಮ್ಮ ಬೋಧನೆ ಅವರ ಶ್ರವಣಗಳಲ್ಲಿ ದುಡಿದುಡಿಸುತ್ತಿರುವುದು ಸಂತದಲ್ಲಿ ವಿಷಯವಾಗಿದೆ. ನೀವು ನಡೆದ ಹಾದಿಯಲ್ಲೇ ನಿಮ್ಮ ಕುಮಾರಿ ಮಂಗಳರವರು ದಾಪುಗಾಲಿಟ್ಟಿದ್ದಾರೆ. ನಿಮ್ಮಿಂದ ಸ್ಫೂರ್ತಿ ಪಡೆದು ಸಾಧನೆಯ ಪಥದಲ್ಲಿದ್ದಾರೆ. ನಾವೆಲ್ಲರೂ ಹೆಮ್ಮೆಪಡುವ ವ್ಯಕ್ತಿಯಾಗಿದ್ದಾರೆ. ಇಂಗ್ಲಿಷ್ ಭಾಷೆ ಅಂದರೆ NNS ಅನ್ನು ಪ್ರಖ್ಯಾತಪಡಿಸಿದ್ದೀರ. ನಮ್ಮ ಸಾಧನೆಯನ್ನು ಪರಿಗಣಿಸಿ ಸರ್ಕಾರ ಪ್ರಶಸ್ತಿ ಪುರಸ್ಕಾರ ನೀಡಿರುವ ದುರಾದೃಷ್ಟಕರ. ಸಹಸ್ರಾರು ಶಿಕ್ಷಕೋಟಿಗಳ ಅಭಿಮಾನವೇ ನಿಮಗೆ ಸಂತೋಷಕರ. ನೀವು ಸ್ವರ್ಗದಲ್ಲಿದ್ದರೂ ನಮ್ಮನ್ನೆಲ್ಲ ಸದಾ ಆಶೀರ್ವದಿಸುತ್ತೀರಿ. ನಿಮ್ಮ ಆಶೀರ್ವಾದವೇ ನಮಗೆ ಭಗವಂತನು ನೀಡುವ ವರದಾನ. ನಾವು ಎಂದೆಂದಿಗೂ ಅಜರಾಮರ ಅಮರ ಅಮರ ಅಮರ. ನನ್ನ ಮಾತು ಅಪೂರ್ಣ ಆಗುತ್ತೆ. ಜಗದೀಶ್ ಶೆಟ್ಟಿಯವ್ರ ಬಗ್ಗೆ ಮಾತಾಡ್ತಿದ್ದೆ. ಜಗದೀಶ್ ಶೆಟ್ಟಿಯವ್ರ ಬಗ್ಗೆ ಒಂದು ಎರಡು ಮಾತಾಡಿದ್ರು. ಆನಾ ಕೃಷ್ಣರಾಯರ ಕನ್ನಡ ಚಳವಳಿಯಲ್ಲಿ ರಂಗಪ್ರವೇಶ ಮಾಡಿ ಬಹಳಷ್ಟು ಹೋರಾಟವನ್ನು ಮಾಡಿದ್ದಾರೆ. ಅವರ ಸಂದರ್ಶನ ಮಾಡಿದೆ ನಾನು. ಬಹಳ ಇಂಥ ಹೋರಾಟಗಾರರು ಇನ್ನೂ ಇದಾನ ಅಂತ ನನಗೆ ಆಶ್ಚರ್ಯ ಆಗಿದೆ. ಅನಂತರ ಇಲ್ಲಿ ಕನ್ನಡ ಸಂಘವನ್ನು ಪ್ರಾರಂಭಿಸಿದ್ದಾರೆ. ಕನ್ನಡದ ಬಾವುಟವನ್ನು ರಾಮಮೂರ್ತಿಯವರ ಜೊತೆಗೂಡಿ ಅದು ನಿರ್ಮಾಣಗೊಂಡಿತ್ತು. ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಸಂಘ ಪ್ರತಿ ಗುರುವಾರ ಯಾವುದೇ ದಿವಸ ಕನ್ನಡ ಕಲೆ ಸಂಸ್ಕೃತಿ ಕುವೆಂಪುರ ರಾಮಾಯಣ ದರ್ಶನ ಮಂಪಂಚ ಬರ್ತಾಗ ಯಾವುದೇ ಒಂದು ಶರಣರ ಕಥೆಗಳು ಇಂಥದ್ದನ್ನು ಏರ್ಪಡಿಸುವ ಸಂಘ ಅನ್ನೋದಿದ್ರೆ ಅದು ಕನ್ನಡ ಯುವಜನ ಸಂಘ ಒಂದೇ ಒಂದು ಅಂತ ಹೇಳೋದು. ಮತ್ತೆ ಈಗ ನರಸಿಂಹಮೂರ್ತಿ ಅವರು ಬಂದಿರೋದು ನಮಗೆ ಬಹಳ ಸಂತೋಷ ತಂದಿದೆ. ಹಾಸ್ಯ ಬ್ರಹ್ಮ ಅವರು ಇತ್ತೀಚೆಗೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರ್ಪಡೆ. ನರಸಿಂಹಮೂರ್ತಿ ಅವರು ಬಗ್ಗೆ ನಾನು ಹೇಳಬೇಕು ಅಂದರೆ ಅವರು ವಯಸ್ಸಿಗೆ ಗೊತ್ತಾಗಲ್ಲ. ಯಾಕೆಂದರೆ ನಮ್ಮನ್ನೆಲ್ಲ ನಗಿಸಿ 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 ಅವ್ರಿಗೆ ವಯಸ್ಸು ಗೊತ್ತಾಗಲ್ಲ. ನಮ್ಮ ನಗಿಸ್ತಾ ಇರ್ತಾರೆ, ನಮಗೆ ವಯಸ್ಸು ಜಾಸ್ತಿ ಆಗುತ್ತೆ, ಅವ್ರ ವಯಸ್ಸು ಜಾಸ್ತಿ ಗೊತ್ತಾಗಲ್ಲ. ನಾನು ಮಾತು ಬರ್ತೀನಿ. ಯಾಕೆಂದರೆ ಜಾಸ್ತಿ ಹೊತ್ತು ಮಾತಾಡಿದೆ. ಹೆಣ್ಮಕ್ಕಳಿಗೆ ಮೇಕಪ್ ಮಾಡುವಾಗ ಬೆಳೆ ಗೊತ್ತಾಗಲ್ಲ, ಭಾಷಣಕಾರರಿಗೆ ಮೇಕ್ ಕೊಟ್ಟಾಗ ಬೆಳೆ ಗೊತ್ತಾಗಲ್ಲ. ನಮ್ಮ ಗೆಲ್ಗೆ ಬಾಳ್ಗೆ ನಿಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಕನ್ನಡ ಮಾತೆ. ಈ ಶುಭ ಪವಿತ್ರ ಗುರು ಹುಣ್ಣಿಮೆಯನ್ನ ವೇದವ್ಯಾಸ ಮಹರ್ಷಿಗಳ ಹುಟ್ಟಿದ ಹಬ್ಬದ ಅಂಗವಾಗಿ ನಾವು ಆಚರಿಸುತ್ತೇವೆ. ಈ ಶುಭ ದಿನದಂದು ಶ್ರೀ ಜ್ಞಾನಪ್ರಕಾಶ್ ಅವರು ನಮ್ಮ ತಂದೆಯವರ ಅವರಿಗೆ ಗುರುಗಳಾಗಿದ್ದರು. ಜ್ಞಾನಪ್ರಕಾಶ್ ಅವರಿಗೆ ನಮ್ಮ ತಂದೆ ಶ್ರೀ ನಂಜುಂಡ ಶಾಸ್ತ್ರಿಯವರು ಅವರ ಸವಿನೆನಪಿನಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ನನಗೆ ನಾವು ಇಂಗ್ಲೀಷಲ್ಲಿ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಏನು ಕರಿತೀವಿ, ಆ ರೀತಿ ಒಂದು ಅನುಭವ ಆಗ್ತಾ ಇದೆ ನನಗೆ. ಎಲ್ಲಕ್ಕಿಂತ ಮುಂಚೆ ಇಂದಿನ ಸಭೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಜಗದೀಶ್ ರೆಡ್ಡಿಯವರಿಗೆ, ಶ್ರೀ ಸೋಮಶೇಖರ್ ಅವರಿಗೆ, ಶ್ರೀ ಮದನ್ ಪಟೇಲ್ ಅವರಿಗೆ ಮತ್ತು ಶ್ರೀ ನರಸಿಂಹಮೂರ್ತಿ ಅವರಿಗೆ ಮತ್ತು ಶ್ರೀಮತಿ ಸುವರ್ಣ ಅಮರನಾಥ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದು ನಮಸ್ಕಾರ ಪೂರ್ವಕವಾದ ಅಭಿಮಾನವನ್ನು ನಮ್ಮ ಮೈದುನ ಶ್ರೀ ಇದಕ್ಕೆ ಬಾರಿ ಸೂತ್ರಧಾರರಾಗಿರತಕ್ಕಂಥ ನನ್ನ ಮೈದುನ ಶ್ರೀ ಜ್ಞಾನಪ್ರಕಾಶ್ ಅವರಿಗೆ ನನ್ನ ಅಭಿನಂದನೆ, ವಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನನಗೆ ನಮ್ಮ ತಂದೆಯವರದು ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ಒಂದು ಕಡೆ ನಮ್ಮ ತಂದೆ ಅತ್ಯಂತ ವಾತ್ಸಲ್ಯಮಯಿ ತಂದೆ, ಇನ್ನೊಂದು ಮುಖ ನನಗೂ ಅವರು ಗುರುಗಳಾಗಿದ್ದರು. ಇಂಗ್ಲಿಷ್ ಪಾಠವನ್ನು ಕಲಿಸಿದಂಥ ಗುರುಗಳು ಕಾಲೇಜಿನಲ್ಲಿ ಮತ್ತು ಮನೆಯಲ್ಲಿ ಈ ದಿವಸ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಮತ್ತು ಈ ರೀತಿಯ ಒಂದು ಜೀವನ ಮೌಲ್ಯಗಳನ್ನು ಮಕ್ಕಳಲ್ಲಿ ತುಂಬಿಸಿ ನಾವು ಒಂದು ಸದಾಚಾರ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಒಬ್ಬ ತಂದೆ, ಆದರ್ಶ ತಂದೆ ಅಂತ ಹೇಳ್ಬೋದು. ಇದು ನಮ್ಮ ತಂದೆಯವರ ಒಂದೇ ನಾಣ್ಯದ ಎರಡು ಮುಖಗಳು. ಮೊದಲು ನಾನು ವೈಯಕ್ತಿಕ ಖಾಸಗಿ ಜೀವನದಲ್ಲಿ ವಾತ್ಸಲ್ಯಮಯಿಯಾಗಿ ನಮ್ಮ ತಂದೆ ಯಾವ ರೀತಿ ಇದ್ದರು ಎಂದು
ಬಹಳ ಹೊತ್ತು ತೆಗೆದುಕೊಳ್ಳೋದಿಲ್ಲ, ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. ಮತ್ತು ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಯಾವ ರೀತಿ ಅವರು ತರಗತಿಯನ್ನ ಚಲಾಯಿಸುತ್ತಿದ್ದರು ಇದನ್ನು ಹಂಚಿಕೊಳ್ಳುತ್ತೇನೆ. ಒಬ್ಬ ತಂದೆಯಾಗಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅನ್ರುಣಿ ಭವೇತ್ ಅಂತ. ಅಂದ್ರೆ ಯಾವ ಒಂದು ಪರಿಶ್ರಮವನ್ನ ಕ್ಲೇಶಂ ಸಹೇತೆ ಮಾತಾ ಪಿತರೌ ತಸ್ಯ ಅನ್ರುಣಿ ಭವೇತ್ ಅಂತ. ಅಂದ್ರೆ ತಂದೆ ತಾಯಿಗಳು ಒಂದು ಮಗುವನ್ನ ಒಬ್ಬ ಸದಾಚಾರ ಮನುಷ್ಯನನ್ನಾಗಿ ರೂಪಿಸಲು ಮಾರ್ಪಾಡಿಸಲು ಕ್ಲೇಶಂ ಸಹೇತೆ, ಇಬ್ಬರು ಒಟ್ಟಿಗೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಬೇಕಾಗುತ್ತೆ. ಮಗುವನ್ನ ಸದಾಚಾರ ಮನುಷ್ಯನನ್ನಾಗಿ ಮಾನವನನ್ನಾಗಿ ಮಾಡಲು ತಸ್ಯ ನಿಷ್ಕೃತಿ ನ ಶಕ್ಯ ಕರ್ತು ವರ್ಷಶತೈರಪಿ, 100 ವರ್ಷಗಳಾದರೂ ಎಷ್ಟೇ ಜನ್ಮಗಳನ್ನ ತಾಳಿದರೂ ಸಹ ಆ ತಂದೆ ತಾಯಿಗಳ ಋಣವನ್ನ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮಗುವನ್ನ ಮಾನವನನ್ನಾಗಿ ಮಾಡಲು ಅನುಭವಿಸಬೇಕಾಗಿರುವ ಕ್ಲೇಶಗಳು, ಅದನ್ನ ನಮ್ಮ ತಂದೆ ತಾಯಿ ಕೂಡ ಆ ಕಾಲದಲ್ಲಿ ಸುಮಾರು 50ರ 60ರ ದಶಕದಲ್ಲಿ ಎಷ್ಟು ಅನುಭವಿಸಿದರು ಅನ್ನೋದು ನಮಗೆ ಇಂದಿಗೂ ಕಣ್ಣಿಗೆ ಕಟ್ಟಿದಂತೆ. ನಮ್ಮ ತಂದೆ ನಮ್ಮ ತಾಯಿಯ ಬಗ್ಗೆ ಕೂಡ ಹೇಳಬೇಕು, ಇಬ್ಬರು ಕೂಡ ಒಂದು ರಥದ 2 ಗಾಲಿಗಳಿದ್ದಂತೆ. ನಮ್ಮ ತಂದೆ ಅತ್ಯಂತ ಶಿಸ್ತಿನ ಮನುಷ್ಯರು, ಅತ್ಯಂತ ಶಿಸ್ತು, ಕಠಿಣವಾದಿ ಮತ್ತು ನಿಯಮಗಳ ಪರಿಪಾಲನೆ, ಇದು ಅವರ ಜೀವನದ ಧ್ಯೇಯಗಳಾಗಿತ್ತು. ಶಿಸ್ತಿನ ಮನುಷ್ಯ ಅಂತಂದ್ರೆ ಮಕ್ಕಳು ಇಷ್ಟೊತ್ತಿಗೆ ಹೇಳಬೇಕು, ನಂತರ ದೈನಂದಿನ ಎಲ್ಲ ಚಟುವಟಿಕೆಗಳನ್ನ ಮಾಡಿ ಆ ದಿವಸ ನಮ್ಮ ಮನೆಯಲ್ಲಿ ಕನ್ನಡ ವಾರ್ತಾಪತ್ರಿಕೆ, ಇಂಗ್ಲಿಷ್ ವಾರ್ತಾಪತ್ರಿಕೆ ಮತ್ತು ವಾರದ ಪತ್ರಿಕೆ ಮತ್ತು ಕಸ್ತೂರಿ, ತುಷಾರ ಮತ್ತೆ ತರಂಗ, ಸುಧಾ ಇತ್ಯಾದಿ ಒಂದು 7-8 ದೈನಂದಿನ ಪತ್ರಿಕೆ, ವಾರ ಪತ್ರಿಕೆ, ಮಾಸ ಪತ್ರಿಕೆ, ತ್ರೈಮಾಸಿಕ ಪತ್ರಿಕೆ, ಹೀಗೆ ಎಲ್ಲ ತರಿಸ್ತಾ ಇದ್ರು. ಅದೆಲ್ಲವನ್ನ ನಾವು ಓದಲೇಬೇಕು. 3 ಜನ ಮಕ್ಕಳು ಅದನ್ನ ಓದಲೇಬೇಕು. ಅವತ್ತಿನ ಪತ್ರಿಕೆಯನ್ನ, ದೈನಂದಿನ ಪತ್ರಿಕೆಯನ್ನ ಓದಿ ಅವತ್ತಿನ ಎಲ್ಲಾ ವಿಚಾರಗಳನ್ನ ತಿಳಿದು ನಾವು ರಾತ್ರಿ ಊಟದ ವೇಳೆ ಕೂತ್ಕೊಳ್ತಾ ಇದ್ವಿ. ಕೆಳಗಡೆ ಕೂತ್ಕೊಂಡು ಊಟ ಮಾಡುವ ಪದ್ಧತಿ ಅಂದಿನ ದಿನಗಳಲ್ಲಿ. ಆವಾಗ ಒಬ್ಬೊಬ್ಬರು ಕೂಡ ಅವತ್ತು ಅವರು ಓದಿ ತಿಳಿದುಕೊಂಡಂಥ ದಿನಪತ್ರಿಕೆಯ ವಿಚಾರಗಳನ್ನ ನಾವು ಹಂಚ್ಕೋಬೇಕು ಅವ್ರ ಜೊತೆ. ಆಮೇಲೆ ಊಟ ಮಾಡುವಾಗ ಆವಾಗ ಅವರು ನಾವೇನಾದ್ರೂ ತಪ್ಪು ತಿಳ್ಕೊಂಡಿದ್ರೆ ಅದನ್ನ ಸರಿಪಡಿಸ್ತಾ ಇದ್ರು, ಅವರೇನಾದ್ರೂ ಅದನ್ನ ಮಿಸ್ ಮಾಡ್ಕೊಂಡಿದ್ರೆ ಅದನ್ನ ಅವರು ತಿಳ್ಕೊಳ್ತಾ ಇದ್ರು. ನಂತರ ಅಷ್ಟೇ ಇಂಗ್ಲಿಷ್ ಭಾಷೆ, ಕನ್ನಡ ಭಾಷೆ, ಸಂಸ್ಕೃತ ಭಾಷೆ ಇದು ಬರಲೇಬೇಕಾಗಿತ್ತು. 3 ಭಾಷೆಗಳನ್ನ ನಾವು ಕಲಿಯಲೇಬೇಕು. ನಂತರ ಆ ಭಾಷಾ ಪಾಂಡಿತ್ಯ ಎಷ್ಟೇ ಇದ್ರೂ ಕೂಡ ಇಂಗ್ಲಿಷ್ ಪಾಂಡಿತ್ಯ, ಇಂಗ್ಲಿಷ್ ಭಾಷೆಯ ಬಗ್ಗೆ ಅತ್ಯಂತ ಒಮ್ಮೆ ಇದ್ದರೂ ಕೂಡ ಭಾರತೀಯತೆಯನ್ನ ನಾವು ತ್ಯಜಿಸಬಾರದು. ನಾವು ಭಾರತೀಯತ್ವವನ್ನ ಉಳಿಸಿಕೊಳ್ಳಬೇಕು. ನಮ್ಮ ಸಂಪ್ರದಾಯ, ಆಚಾರ ವಿಚಾರಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಮ್ಮ ಹಬ್ಬ ಹರಿದಿನಗಳು ಮತ್ತು ಎಲ್ಲ ಹಬ್ಬ ಹರಿದಿನಗಳ ಒಂದು ವೈಶಿಷ್ಟ್ಯಗಳು, ಇದೆಲ್ಲವನ್ನ ವಿವರಿಸಿ ಹೇಳ್ತಾ ಇದ್ರು. ಇದು ಅವರ ಒಂದು ವೈಯಕ್ತಿಕವಾಗಿ ನಾವು ನೋಡಿ ಕಲಿತದ್ದು. ಜೀವನ ಮೌಲ್ಯಗಳು, ಯಾವ ನಿಯಮಗಳನ್ನ ಸರ್ಕಾರ ರೂಢಿಗೊಳಿಸುತ್ತೋ ಅದನ್ನ ನಾವು ಪಾಲಿಸಲೇಬೇಕು. ಅದನ್ನ ಮೀರೋ ಹಾಗಿಲ್ಲ. ಅದನ್ನ ಅವರು ಮಾಡ್ತಾ ಇದ್ರು, ನಮಗೂ ಕಲಿಸಿದ್ರು. ಆ ಜೀವನ ಮೌಲ್ಯಗಳು, ಸತ್ಯವನ್ನೇ ಹೇಳಬೇಕು ಮತ್ತು ಎಲ್ಲರ ಜೊತೆ ಬೆರೆತಿರಬೇಕು. ಹಬ್ಬ ಹರಿದಿನಗಳನ್ನ ಆಚರಿಸಲೇಬೇಕು, ಪಾಂಗಿತವಾಗಿ ಆಚರಿಸಬೇಕು.
ಹಬ್ಬಗಳಲ್ಲಿ ಯಾವ ಯಾವ ಆಚಾರ ಇರುತ್ತೆ ಅದರ ಅರ್ಥವನ್ನ ತಿಳ್ಕೊಳ್ಬೇಕು, ಇತ್ಯಾದಿ ಇತ್ಯಾದಿ ಅನೇಕ ಜೀವನ ಮೌಲ್ಯ. ಅದಕ್ಕೆ ಇವತ್ತಿಗೂ ನಮಗೆ ಅದನ್ನ ಬಿಡೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಅದರಿಂದ ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಮಗೆ 3 ಜನ ಮಕ್ಕಳಿಗೆ ಇವತ್ತು ಸಾಧ್ಯ ಆಗಿಲ್ಲ. ಆ ರೀತಿ ಕಲಿಸಿದವರು. ಇನ್ನು ಕಾಲೇಜಿನಲ್ಲಿ ಶಿಸ್ತಿನ ರೂವಾರಿ, ಎಲ್ಲರೂ ಶಿಸ್ತುಬದ್ಧರಾಗಿ ಕೇಳಬೇಕು. ಅವರ ತರಗತಿಯಲ್ಲಿ ಯಾರೊಬ್ರು ಮಾತಾಡೋದಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಅವರ ಪಾಠ ಅಷ್ಟು ಅತ್ಯಾಕರ್ಷಕವಾಗಿರ್ತಾ ಇತ್ತು. ಎಲ್ಲರೂ ಹೇಳಿದ್ದಾರೆ ಅದನ್ನ ಈಗಾಗಲೇ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಅವರಿಗೆ ಪ್ರೊಫೆಸರ್ ರಾಲೋ ಅನ್ನುವ ಇಂಗ್ಲೆಂಡಿನಿಂದ ಬಂದಂಥ ಒಬ್ಬ ಪ್ರಾಧ್ಯಾಪಕರಿಗೆ ಅಚ್ಚುಮೆಚ್ಚಿನ ಶಿಷ್ಯರಾಗ್ತಾರೆ. ಇವತ್ತಿಗೂ ಅವರು ಸಾಯುವ ತನಕ ಪ್ರೊಫೆಸರ್ ರಾಲೋರ ಫೋಟೋವನ್ನ ಅವರ ಟೇಬಲ್ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ನಮ್ಮ ತಂದೆ. ಹಾಗೆಲ್ಲ ಇಂಗ್ಲೆಂಡ್ನಿಂದ ಮೈಸೂರು ಯೂನಿವರ್ಸಿಟಿಗೆ ಕರೆಸ್ತಾ ಇದ್ರು. ಅಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಇಂಥವರೆಲ್ಲ ಪಾಠ ಮಾಡಿದಂಥ ಜಾಗ ಅದು. ಆಗ ಪ್ರೊಫೆಸರ್ ರಾಲೋ ಅವರಿಗೆ ಇವರು ಅಚ್ಚುಮೆಚ್ಚಿನ ಶಿಷ್ಯ. ಆದ್ದರಿಂದ ಅವರು MA ತರಗತಿಯಲ್ಲಿ ಅವರಿಗೆ ಪಾಠ ಮಾಡಿದ್ದು, ನಾನು ಪ್ರೊಫೆಸರ್ ರಾಲೋ ಅವರ ತರಹ ಒಬ್ಬ ಆದರ್ಶ ಶಿಕ್ಷಕ ಆಗಬೇಕು ಅನ್ನೋದು ಅವರ ಜೀವನದ ಉದ್ದೇಶ ಆಗೋಯಿತು. ಬೇರೆ ಯಾವುದಾದ್ರೂ ಅವರ ತಂದೆ, ನಮ್ಮ ತಾತ ಇಂಜಿನಿಯರಿಂಗ್ ಮಾಡಿಸ್ತೀನಿ, ನೀನು IAS ಮಾಡುವುದು ಇಲ್ಲ, ನಾನು ರಾಲೋ ತರಹ ಒಂದು ಹೆಸರುವಾಸಿ ಪ್ರಾಧ್ಯಾಪಕನಾಗಬೇಕು, ಇಂಗ್ಲಿಷ್ ಭಾಷೆಯಲ್ಲೇ ಪ್ರಾಧ್ಯಾಪಕನಾಗಬೇಕು. ಜೊತೆಗೆ ಕನ್ನಡವನ್ನು ಕಲಿತರು, ಇಂಗ್ಲಿಷ್ನಲ್ಲೂ ಪುಸ್ತಕಗಳನ್ನು ಸುಮಾರು 30ರಿಂದ 40 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕನ್ನಡ ಭಾಷೆ ಇದೆ, ಇಂಗ್ಲಿಷ್ ಭಾಷೆಯ ಪುಸ್ತಕಗಳು ಇವೆ. ಅದರಲ್ಲಿ ಎಲ್ಲರೂ ಆ ಹೆಸರನ್ನು ತೆಗೆದಿದ್ದಾರೆ, ಎಲ್ಲರೂ ಆ ಗ್ರಂಥಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅವರ ಮಾಸ್ಟರ್ ಪೀಸ್ ಅಂತಂದ್ರೆ ಮಹಾಬ್ರಾಹ್ಮಣ ದೇವರು ನರಸಿಂಹಶಾಸ್ತ್ರಿಯವರ ಕನ್ನಡ ಭಾಷೆಯನ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿ ಅದು ಅವರ ಅತ್ಯುತ್ತಮ ಕೃತಿ ಅನ್ನುವ ಒಂದು ಹೆಗ್ಗಳಿಕೆಗೂ ಪಾತ್ರರಾದವರು. ನಂತರ ಅನೇಕ ಅನೇಕ ಬಯೋಗ್ರಫಿಗಳನ್ನು ಕೂಡ ಬರೆದಿದ್ದಾರೆ ಮತ್ತು ಚಂದ್ರಶೇಖರ ಭಾರತಿಯವರ ಬಗ್ಗೆ ಕೂಡ ಪುಸ್ತಕವನ್ನು ಬರೆದಿದ್ದಾರೆ. ಅದಕ್ಕೆ ಪ್ರೊಫೆಸರ್ SK ರಾಮಚಂದ್ರ ರಾವ್ ಅವರು ಮುನ್ನುಡಿಯನ್ನು ಬರೆಯುತ್ತಾ ದಿಸ್ ಇಸ್ ಎ ಮಾಸ್ಟರ್ ಪೀಸ್ ಆನ್ ದ ಸೇಂಟ್ ಅಂತ ಕೂಡ ಅದಕ್ಕೆ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಕಾಲಜ್ಞಾನ ಅದನ್ನ ಇಂಗ್ಲಿಷ್ ಭಾಷೆಯಲ್ಲಿ ತರ್ಜುಮೆ ಮಾಡಿದ್ದಾರೆ ಕೈವಾರ ತಾತಯ್ಯನವರದ್ದು. ನಂತರ ಘಟ್ಟಹಳ್ಳಿ ಆಂಜನಪ್ಪ ಸ್ವಾಮಿಗಳು ಅವರ ಬಗ್ಗೆ ಒಂದು ವಿಶೇಷವಾದ ಪುಸ್ತಕವನ್ನ ಬರೆದ್ರು. ಅದು ಯೂಟ್ಯೂಬರ್ ಕೂಡ ಲೀಲಾಜಾಲ ಅಂತ ಡಾಕ್ಟರ್ ಲೀಲಾ ಅವರು ಅದರ ಬಗ್ಗೆ ಬಹಳ ಪ್ರಶಂಸನೀಯವಾದ ಮಾತುಗಳನ್ನ ಆಡಿದ್ದಾರೆ. ಸೊ ಈ ರೀತಿ ಹೇಳ್ಕೊಳ್ತಾ ಹೋದ್ರೆ ಅದು ಅದಕ್ಕೆ ಇಲ್ಲದಂಥ ಕೃತಿಗಳವರದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವರು 93ನೇ ವಯಸ್ಸಿನಲ್ಲಿ ಬೆಳಗ್ಗೆ ಈ ಮಹಾಬ್ರಾಹ್ಮಣವನ್ನು ಮುಗಿಸಿ ಅದು ಪಬ್ಲಿಷ್ ಆದ ನಂತರ ಮಹಾಕ್ಷತ್ರಿಯ ಆ ಒಂದು ದೇವರು ನರಸಿಂಹಶಾಸ್ತ್ರಿಯವರ ಕೃತಿಯನ್ನ ಸುಮಾರು 60% ಅಷ್ಟು ತರ್ಜುಮೆ ಮಾಡಿ ಆಗಿತ್ತು. ಅದನ್ನ ಬರೀತಾ ಇದ್ರು. ಅದರ ಜೊತೆಗೆ ನಮ್ಮ ತಂದೆಯವರಿಗೆ ಈ ಮನೆಯಲ್ಲಿ ಇರುವ ಆ ಚಿಕ್ಕ ಒಂದು ಉದ್ಯಾನವನ, ಚಿಕ್ಕ ಒಂದು ಗಾರ್ಡನ್, ಅದರ ಒಂದು ಪೋಷಣೆ, ಅದರ ಪಾಲನೆ ತುಂಬಾ ಇಷ್ಟವಾದ ವಿಚಾರವಾಗಿತ್ತು. ಪ್ರತಿ ದಿವಸ ಅವರೇ ಹೋಗಿ ಅದಕ್ಕೆ ನೀರು ಎಳಿತಾ ಇದ್ರು. ಅವತ್ತು ಕೂಡ ಅವರು ಏನ್ ಮಾಡಿದ್ರು, ಬರೆಯೋದನ್ನ ಊಟಕ್ಕೆ ಮುಂಚೆ ಅದನ್ನ ನಿಲ್ಲಿಸಿ ಗಿಡಗಳಿಗೆ ನೀರು ಹಾಕಿ ಬರ್ತೀನಿ ಅಂತ ಹೇಳಿ ಅವರ ಚಿಕ್ಕ ತೋಟಕ್ಕೆ ಹೋದ್ರು. ಯಾವುದೋ ಜ್ಞಾನದಲ್ಲಿ ಏನನ್ನೋ ವ್ಯಾಪಿಸ್ಕೊಂಡು ಅಲ್ಲಿ ಬಿಟ್ಬಿಟ್ರು ಅವರು. ಆವಾಗ ಅವರಿಗೆ 93 ವರ್ಷ. ಆಗ ಅವರಿಗೆ ಈ ಕಾಲಿನ ಮೂಳೆ ಮುರಿದು ನಂತರ ಅವರು ಅದರಿಂದ ಚೇತರಿಸಿಕೊಳ್ಳೇ ಇಲ್ಲ. ಹಾಗೆ ಅವರು ತಮ್ಮ 93ನೇ ವಯಸ್ಸಿನಲ್ಲಿ ದಿವಂಗತರಾದರು. ಆದರೆ ಅವರ ಒಂದು ಕೃತಿಗಳು ಅವರನ್ನ ಅಮರರನ್ನಾಗಿ ಮಾಡಿಸಿವೆ. ಆದ್ದರಿಂದ ಅವರು ನಿಧನರಾದಾಗ ಅವರ ಶಿಷ್ಯ ವೃಂದ ಹಂತದಲ್ಲಿ ಬಂದು
ಬಂದು ತಮ್ಮ ತಮ್ಮ ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಅವರಿಗೆ ತಮ್ಮ ನಮನವನ್ನ ಸಲ್ಲಿಸಿ ಹೋಗ್ತಾ ಇದ್ರು. ಆದ್ದರಿಂದ ಈ ರೀತಿಯಾಗಿ ಅನೇಕ ಜನರನ್ನ ಕಟ್ಟಿಕೊಂಡಂತಹ ನಮ್ಮ ತಂದೆ ಶಿಷ್ಯ ವೃಂದ. ಈ ಸಂದರ್ಭದಲ್ಲಿ ಒಂದು ಮಾತು ಅಂದರೆ ಶ್ರೀಯುತ ಸೋಮಶೇಖರ್ ಅವರು RC ಕಾಲೇಜ್ ಉಲ್ಲೇಖ ಮಾಡಿದ್ರು, ಗ್ಯಾಸ್ ಕಾಲೇಜ್ ಉಲ್ಲೇಖ ಮಾಡಿದ್ರು. ನಮ್ಮ ತಂದೆಯವರು RC ಕಾಲೇಜಿನಲ್ಲೂ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು. ನಂತರ ಬೇರೆ ಊರಿಗೆ ಮಂಡ್ಯ ಇತ್ಯಾದಿ ಮಂಡ್ಯದಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಮತ್ತು ಆಮೇಲೆ ಗ್ಯಾಸ್ ಕಾಲೇಜಿಗೆ ಬಂದರು, ಅಲ್ಲಿ ವೈಸ್ ಪ್ರಿನ್ಸಿಪಾಲ್ ಆದರು. ನಂತರ ಅವರಿಗೆ ಮಂಡ್ಯ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ಮತ್ತೆ ಟ್ರಾನ್ಸ್ಫರ್ ಮಾಡಿದ್ರು. ಮತ್ತೆ ಮಂಡ್ಯದಿಂದ ಮಹಾರಾಣಿ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ರು. ನಂತರ ಮಹಾರಾಣಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಅವರು ನಿವೃತ್ತಿಯನ್ನು ಪಡೆದರು. ಹೀಗೆ ಅತ್ಯುತ್ತಮ ಒಬ್ಬ ವಾಗ್ಮಿ, ಅತ್ಯುತ್ತಮ ಬರಹಗಾರ, ಅತ್ಯುತ್ತಮ ಪ್ರಾಧ್ಯಾಪಕ, ಇದಕ್ಕಿಂತ ಎಲ್ಲ ಹೆಚ್ಚಾಗಿ ಒಬ್ಬ ಅತ್ಯುತ್ತಮ ಮಾನವತಾವಾದಿ ಮತ್ತು ಅತ್ಯುತ್ತಮ ತಂದೆ, ಆದರ್ಶ ತಂದೆ ಅಂತ ಹೇಳಿ ನನ್ನ ಒಂದು ನುಡಿ ನಮನವನ್ನ ನಮ್ಮ ತಂದೆಯವರಿಗೆ ಅರ್ಪಿಸುತ್ತಾ ನಾನು ಮಾತನ್ನ ಮುಗಿಸಿದ ಮುಂಚೆ ವೇದವ್ಯಾಸರು ಒಂದು ಮಾತನ್ನ ಹೇಳ್ತಾರೆ. ಇವತ್ತು ವೇದವ್ಯಾಸರ ಜನ್ಮದಿನಕ್ಕೋಸ್ಕರ ನಾವು ಈ ದಿವಸ ಗುರು ಹುಣ್ಣಿಮೆ ಆಚರಿಸ್ತಾ ಇದ್ದೇವೆ. ವೇದವ್ಯಾಸರು ಮಹಾಭಾರತದ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಮದನ್ ಪಟೇಲ್ ಸಾಹೇಬರು ಹೇಳಿದ ಮಾತಿಗೆ ಇದು ನಾನು ಪೂರಕವಾಗಿದೆ ಅಂತ ಅನ್ಕೊಳ್ತೀನಿ. ವೇದವ್ಯಾಸರು ಕೊನೆಯಲ್ಲಿ ಮಹಾಭಾರತವನ್ನೆಲ್ಲ ಬರೆದು ಕೊನೆಯಲ್ಲಿ ಹೇಳ್ತಾರೆ, ಎರಡೂ ಕೈಯನ್ನ ಎತ್ತಿಬಿಡ್ತಾರಂತೆ ವೇದವ್ಯಾಸರು. ಎರಡೂ ಕೈಯನ್ನ ಎತ್ತಿಬಿಟ್ಟು, ಅಯ್ಯೋ ಮೂರ್ಖ ಜನರೇ, ನಾನು ಎಷ್ಟು ಸಲ ಹೇಳ್ತಾನೆ ಬಂದಿದ್ದೀನಿ ನನ್ನ ಕೃತಿಗಳ ಮೂಲಕ. ಅರ್ಥ ಮತ್ತು ಕಾಮ, ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ನಾಲ್ಕಿರೋದು ಎಲ್ಲರಿಗೂ ಗೊತ್ತು. ಅರ್ಥ ಮತ್ತು ಕಾಮವನ್ನ ಧರ್ಮದ ಮೂಲಕ ಗಳಿಸಬಹುದು. ನೀವೆಲ್ಲ ತಪ್ಪಾಗಿ ಅರ್ಥೈಸಿ ಧರ್ಮವನ್ನ ಧರ್ಮದ ಮೂಲಕ ಅರ್ಥಕಾಮವನ್ನ ಗಳಿಸೋ ಬದಲು ಅರ್ಥಕಾಮವನ್ನ ಗಳಿಸಿ ಮರೆತು ಬಿಟ್ಟು ಧರ್ಮ ಹೇಗೆ ಅಂತ ಕೊಡಲಾಡ್ತಾ ಇದ್ದೀರಾ. ಅದನ್ನ ಇನ್ನೆಷ್ಟು ಅಂತ ನಾನು ಬಿಡಿಸಿ ಹೇಳಿ, ಅರ್ಥಕಾಮವನ್ನ ಧರ್ಮದ ಮೂಲಕ ಗಳಿಸಿ ಅದನ್ನ ಈ ಮಹಾಭಾರತದ ಪಾತ್ರಗಳ ಮೂಲಕ ನೀವು ತಿಳ್ಕೊಳ್ಳಬಹುದು. ಪ್ರತಿಯೊಂದು ಪಾತ್ರವನ್ನ ಮನದಟ್ಟು ಮಾಡಿಕೊಳ್ಳಿ. ಯಾವ ಪಾತ್ರ ಸತ್ಪಾತ್ರ, ಯಾವುದು ದುಷ್ಪಾತ್ರ, ಯಾವುದು ಸದಾಚಾರ, ಯಾವುದು ದುರಾಚಾರ ಅನ್ನುವ ಒಂದು ವಿಶ್ಲೇಷಣೆ ನಿಮಗೆ ಗೊತ್ತಾಗತ್ತೆ. ಯಾಕೆ ನೀವು ಅರ್ಥಕಾಮವನ್ನ ಮೊದಲು ಗಳಿಸಿ ನಂತರ ಧರ್ಮಕ್ಕೆ ನೀವು ಆಸೆ ಪಡ್ತಾ ಇದ್ದೀರಾ, ಅದನ್ನ ಬಿಟ್ಬಿಡಿ ಅಂತ ಅವರು ಮನವರಿಕೆ ಮಾಡಿಕೊಳ್ತಾರೆ. ಏನು ಗಾಬರಿ ಮಾಡಬೇಕಾಗಿಲ್ಲ. ನಾನು ಕೇವಲ 5 ನಿಮಿಷದಲ್ಲಿ ನನ್ನ ಮಾತನ್ನು ಹಾಲು ಮುಂತಾದ ಸುತ್ತಿಲ್ಲ, ಅನಾಪೂರ್ವಕ ಸಾಣಿಕೆಯಿಲ್ಲ, ರಾಜಕಾರಣ ಪ್ರವೇಶದ ಪಾತ್ರವಿಲ್ಲ. ಇದು ಒಂದು ನಾಟಕ. ನಾನು ಸಣ್ಣ ವಯಸ್ಸಿನಲ್ಲಿ ಈ ಅನಾಕೃಷ್ಣರಾಯರು ಕನ್ನಡ ಎಲ್ಲದರ ಕಾರ್ಯಕ್ರಮ ಇದೆ ಅಲ್ಲಿ ಹೋಗ್ತಿದ್ದೆ. ಹೋಗಿ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ, ಏನೇನು ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಅವ್ರು ಹೋದ್ಮೇಲೆ ರಾಮಮೂರ್ತಿಯವರು ಇದೆಲ್ಲ ತಗೊಂಡು ನಾನು ಅವಾಗ ಜೊತೆಯಲ್ಲಿ ಭಾಳಷ್ಟು ಹೋರಾಟಗಳು ಮಾಡಿ ಅದೆಲ್ಲ ಮಾಡಿದ್ವಿ. ಭಾಳ ಜನ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಸುಮಾರು 100 ಕನ್ನಡ ಸಂಘ ಸಂಸ್ಥೆಗಳು ಪ್ರಾರಂಭ ಮಾಡಿದ್ರು. 100 ಕನ್ನಡ ಸಂಘ ಸಂಸ್ಥೆಗಳು, ಅದು ಹೆಚ್ಚಾಗಿ ಕಂಟ್ರಿಮೆಂಟ್ ಕಡೆ. ಒಂದು ಸದ್ಯ ಬಂದು ನನಗೆ ಕೇಳೋದು, ಏನ್ರಿ ಕೆಂಪೇಗೌಡ ರೋಡ್ನಲ್ಲಿ ಇದೆಯಲ್ಲ ಅಂತ ಒಂದು ತಿಂಗಳು ಬಿಟ್ಕೊಂಡು ನೋಡಿದ್ದೆ. ಕೆಂಪೇಗೌಡ ರೋಡ್ನಲ್ಲಿ ಸ್ಟೇಟ್ ಚಿತ್ರಮಂದಿರ ಅಂತ ಗೊತ್ತಿದೆ ನಿಮಗೆಲ್ಲ. ಅಲ್ಲಿ 3 ತಮಿಳು ಪಿಕ್ಚರು, ಆಲೋಪಳ, ಪಾಸಮಲ್ಲ, ಪಾವಮಲ್ಲಿ ಹೋಗ್ತಾರೆ. 3 ಪಿಕ್ಚರ್ 12 ಡೇಸ್ ಹೋಗ್ಬೋದು. 3 ಪಿಕ್ಚರ್ ಕಂಟಿನ್ಯೂಸ್ ಆಗಿ ನಾನು ಕೇಳೋದು ಬಂದು ಏನಿಲ್ಲ ಆಯ್ತಲ್ಲ, ಒಂದು 15 ದಿನ ತಡೀರಿ ಅಂತೆ. ಆಮೇಲೆ ಥಿಯೇಟರ್ ಅವ್ನು ಹೇಳಿದೆ, ಕರೆದು ಇನ್ನೊಂದು ಸತಿ ಏನಾದರೂ ತಮಿಳು ಸಿನಿಮಾ ಇಲ್ಲ ಅಂತಂದರೆ ಇದು ಥಿಯೇಟರ್ ಸುತ್ತಾಗ್ತದೆ ಅಂತ. ಆಮೇಲೆ ಅವನೇ ಮಾಡ್ದ ಒಪ್ಪಾಟ, ಇವೆಲ್ಲ ತಮಿಳು ಸಿನಿಮಾನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು
ಒಪ್ಕೊಂಡು ಎಲ್ಲ ಬಿದ್ದಾಯ್ತು. ಆಮೇಲೆ ಗೀತಾ ಟೆಕ್ಸ್ನಲ್ಲಿ ಆಯುರ್ವೇದ ಅನ್ನೋ ವಿಚಾರ ಅದನ್ನು ಗೀತಾಸ್ಕೊಳ್ಳಿಲ್ಲ. ಆಮೇಲೆ ಆ ಏರಿಯಾದಲ್ಲಿ ಆವತ್ತಿಂದ ಒಂದು ತಮಿಳು ಸಿನಿಮಾ ಕೆಂಪೇಗೌಡ ಅವರು ಬರಲಿಲ್ಲ. ಕೆಂಪೇಗೌಡ ಅವರು ಬರಲಿಲ್ಲ. ನಮ್ಮ ರಾಮಮೂರ್ತಿಯವರು ನಾವೆಲ್ಲ ಸೇರಿ ಒಂದು ಕನ್ನಡ ಪಕ್ಷ ಅಂದ್ಕೊಂಡು ಆ ಕನ್ನಡ ಪಕ್ಷ ಕಟ್ಟಿದಾಗ ಅದಕ್ಕೆ ಏನಾದರೂ ಒಂದು ಭಾವನೆ ಬೇಕಲ್ಲ ಅಂತಂದ್ರೆ ಮುಖ್ಯಮಂತ್ರಿ ತೀರ್ಮಾನ ಮಾಡಿ ನಾನು ರಾಮಮೂರ್ತಿ ಅವರು ಲಕ್ಕಣ್ಣ ಅಂತ ಮಾಜಿ ಮೇಯರು ಇವರೆಲ್ಲ ಸೇರಿ ಒಂದು ಹಳದಿ ಕೆಂಪು ಭಾವಗಳನ್ನು ಮಾಡಬೇಕು. ಯಾಕೆಂದರೆ ಜನರಿಗೆ ಅದು ಭಾಳ ಆಕರ್ಷಣೀಯವಾಗಿ ಕಾಣ್ತದೆ ಅಂತ ಎಲ್ಲರೂ ಒಪ್ಕೊಂಡ್ರದನ್ನು. ಯಶವಂತಪುರದಿಂದ ನಮ್ಮ ಚಿಕ್ಕಲಾಲ್ ಬಾಬುವನ್ನು 1,000 ಜನ ಸೈಕಲ್ಗಳಲ್ಲಿ ಬಂದರು. ಸೈಕಲ್ಗಳಲ್ಲಿ ಬಾಬುಗಳು ಬರ್ಬೋದು. ಯಾಕೆಂತಂದರೆ ಈ ಬಾಬುನ ಚೆನ್ನಾಗಿ ಪ್ರಚಾರ ಆಗ್ತದೆ ಅಂತ ನಮ್ಮ ನಾಯಕರೇ ಒಬ್ಬರು ಆ ಬಾಬುಕ್ಕೆ ಏನೋ ಒಂದು ಬಾಲಪೋಷಿ ಮಾಡಿಬಿಟ್ಟು ಅದು ಬಾಬು ಆಯ್ತು ಅಂದ್ಬಿಟ್ಟು ಔಷಧ ಮಾಡ್ಬೋದು. ಅದೆಲ್ಲ ಇದೆ ಅಂದರೆ ಏನೋ ನಾವು ಇದು ಮಾಡೋಕ್ಕಾಗೋದಿಲ್ಲ. ಆ ಥರ ಮಾಡಿಕೊಂಡು ಕನ್ನಡನ ಬೆಳೆಸ್ಕೊಂಡು ಮಾಡ್ಕೊಂಡ್ಬಂದು ಬೆಂಗಳೂರಿನ ಮೂಲೆ ಕನ್ನಡ ಹೋರಾಟವನ್ನು ಮಾಡಿ ಎಲ್ಲರೂ ಇದು ಮಾಡಿ ನಮ್ಮ ಪಕ್ಷದಿಂದ ಇಬ್ಬರು ಕಾರ್ಪೊರೇಟ್ಗಳಿದ್ದರು, ರಾಮಕೃಷ್ಣ ಮತ್ತು ರಾಮದಾಸ್ ಅವರು ಇಬ್ಬರು ಕಾರ್ಪೊರೇಟ್ಗಳಿದ್ದರು. ನಾವು ವಾಟಾಡ ಹೇಳ್ತೇವೆ ಎಲ್ಲ ಜೊತೆ ಸೇರಿ ಮಾಡೋಣ ಅಂದರೆ ಇಲ್ಲ ಮಂಡ್ಯ ಬೇರೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ರು. ಇಷ್ಟು ಮಾತ್ರ ಹೇಳಿ ಕನ್ನಡ ಸಂಘವನ್ನು ಸುಮಾರು 70 ವರ್ಷಗಳಿಂದ ಈಗ ನಾನು ನಡೆಸ್ಕೊಂಡ್ಬರ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ ಯಾರ ಹತ್ರ ದುಡ್ಡು ಕಾಸು ತಗೊಳ್ಳೋದಿಲ್ಲ. ಸರ್ಕಾರದಿಂದ ಇಷ್ಟೆಷ್ಟೋ ಪ್ರಜೆ ಕೊಡ್ತಾನೆ. ಯಾಕೆಂದರೆ ಎಲ್ಲ ಪಂಚಾಯತ್ನವರೇನೇ ಬಂದರು ದುಡ್ಡು ತಗೊಳಪ್ಪ ನಾವು ಕಾಂಗ್ರೆಸ್ ಇಲ್ಲಿಂದ ಕೊಡ್ತೀವಿ. ನಾನು ಹೇಳಿದೆ ಇವತ್ತು ಬೆಂಗಳೂರಲ್ಲಿ ಎಷ್ಟು ಸಂಘ ಸಂಸ್ಥೆಗಳು ಸರ್ಕಾರದಿಂದ ಹಣ ಪಡಿತಾ ಇತ್ತು, ಸರ್ಕಾರ ಯಾವಾಗ ಹಣ ಕೊಡೋದು ನಿಲ್ಲಿಸ್ಬಿಟ್ಟು ಸಂಘಗಳೆಲ್ಲ ಇದನ್ನು ನಾವು ನಮ್ಮದೇ ಒಂದು ಸ್ವಂತ ಶಕ್ತಿಯಿಂದ ನಡೆಸ್ಕೊಂಡು ಅಂದ್ಬಿಟ್ಟು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರಿಗೂ ನಡೀಲಿ. ನಿಮ್ಮೆಲ್ಲರ ಸಹಕಾರ ಬಂದಿದ್ದರೆ ಸಾಕು. ಮತ್ತು ವೇದಿಕೆಯಲ್ಲಿ ಕೂತಿರೋರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತಾ ಇಲ್ಲಿ ಬಂದು ಮೊದಲು ಒಬ್ಬರು ಬಿಟ್ಟರೆ ಇನ್ನೆಲ್ಲರೂ ಬಂದು ವೇದಿಕೆ ಮೇಲೆ ಭಾಷಣ ಮಾಡಿದೆ. ಇಲ್ಲಿ ಸಿದ್ದರಾಮಯ್ಯ ಅಂತಿದ್ದಾರೆ, ದೇವೇಗೌಡರು ಬಂದಿದ್ದಾರೆ, ಎಂ ಚಂದ್ರಶೇಖರ್ ಅವರು, ಬೆಳ್ತಂಡವರು ಏನು ಮಾಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ಅಂತ ದಯವಿಟ್ಟು ವೇದಿಕೆ ಮೇಲೆ ಇರೋರಿಗೆಲ್ಲರೂ ನಮ್ಮ ಸೋಮಣ್ಣ ಮತ್ತು ಮೂರ್ತಿ ಎಲ್ಲರೂ ಹೂಮಲ್ಲಿಗೆಯನ್ನು ಅರ್ಪಿಸಬೇಕು ಅಂದ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಕೇಳಿಸ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಅತ್ಯಂತ ಅವರ ಅಭಿಮಾನಿಯೂ ಹೌದು. ಹಾಗಂತ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರು ಮಾತಾಡಿದ ಮೇಲೆ ಬಹುಶಃ ನಾವು ಯಾರು ಮಾತಾಡೋದು ಅವಶ್ಯಕತೆ. ಎಲ್ಲರ ಮಾತುಗಳನ್ನು ಅವರು ಭಾಳ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ಇಂದಿನ ಗುರುಪೂರ್ಣಿಮೆಯ ಶುಭ ದಿನದಂದು ಖ್ಯಾತ ಇಂಗ್ಲಿಷ್ ಭಾಷೆಯ ಪ್ರಾಧ್ಯಾಪಕರು, ಮಹಾನ್ ವಿದ್ವಾಂಸರು, ಪ್ರಬುದ್ಧ ಲೇಖಕರಾದಂಥ ಪೂಜ್ಯ ಶ್ರೀ ನಂಜುಂಡ ಶಾಸ್ತ್ರಿಯವರ ಸವಿ ನೆನಪಿನ ಈ ಕಾರ್ಯಕ್ರಮದಲ್ಲಿ ಪ್ರವೇಶ ಪತ್ರಿಕೆಯ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ನಾನು ಯಾವಾಗಲೂ ಅವ್ರನ್ನ ಗುರುಗಳು ಅಂತಲೇ ಕರೆಯೋದು ನಮ್ಮ ಜ್ಞಾನ ಪ್ರಕಾಶ್ಗಳು. ನಮ್ಮ ಶ್ರೀ ಸೋಮಶೇಖರ್ ಅವರು ಹೇಳ್ತಿದ್ರು 4 ದಶಕಗಳ ಅವರ ಒಂದು ಅವಿನಾಭಾವ ಸಂಬಂಧ ಅಂತ. ನನಗೂ ಹೆಚ್ಚು ಕಡಿಮೆ ಅದರಲ್ಲಿ ಒಂದು ಕಮ್ಮಿ ಇರ್ಬೋದು, 3 ದಶಕಗಳ ಒಂದು ಸಂಬಂಧ ಇದೆ. ಎಲ್ಲ ಅವ್ರ ಕಾರ್ಯಕ್ರಮ ನಾನು ಯಾವುದು ಮಿಸ್ ಮಾಡದೆ ಹೋಗಿದ್ದೀನಿ. ಹಾಗಾಗಿ ಇಂದು ನಿಮ್ಮೆಲ್ಲರನ್ನ ನೋಡುವಂಥ ಒಂದು ಸೌಭಾಗ್ಯ, ನಿಮ್ಮ ಜೊತೆ ಒಂದು ಸುಂದರ ಸಂಜೆಯನ್ನು ಕಳೆಯುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಕ್ಕಾಗಿ ನಾನು ಜ್ಞಾನ ಪ್ರಕಾಶ್ಗಳಿಗೆ ವಂದಿಸ್ತಾ ಇಂದು ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಿಮ್ಮೆಲ್ಲರ ಬಹಳ ಅತ್ಯಂತ ಕನ್ನಡದ ಬಗ್ಗೆ ಅಭಿಮಾನವನ್ನು ಇಡುವಂತಹ ಕನ್ನಡ ಯುವಜನ ಸಂಘದ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಜಗದೀಶ್ ರೆಡ್ಡಿ ಅವರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಮಾಜ ಸೇವಕಿ ಹಾಗೂ ಸಮಕಾಲ ಲೇಡೀಸ್ ಕ್ಲಬ್ನ ಶ್ರೀಮತಿ ಸುವರ್ಣ ಅಮರನಾಥ್ರವರೇ, ವಿಶೇಷವಾಗಿ ನಾನು ಬಹಳ ಬಹುದೊಡ್ಡ ಅಭಿಮಾನಿ ನನ್ನ ನರಸಿಂಹಮೂರ್ತಿ ಅವರು. ಅವರ ಹಾಸ್ಯ ನಾವೆಲ್ಲ ನೋಡಿ ಬೆಳೆದವರು. ಹಾಗಾಗಿ ನಾನು ಅವರ ಅಭಿಮಾನಿಯಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ ಹಾಸ್ಯ ಚಕ್ರವರ್ತಿಗಳು
ನರಸಿಂಹಮೂರ್ತಿಯವರೇ, ಹಾಗೆ ಸಂಸ್ಕೃತ ಪ್ರಾಧ್ಯಾಪಕಿಯಾಗಿರುವಂಥ ನಂಜುಂಡ ಶಾಸ್ತ್ರಿಗಳ ದ್ವಿತೀಯ ಪುತ್ರಿಯೂ ಆಗಿರುವಂಥ ಶ್ರೀಮತಿ ಮಂಗಳಕುಮಾರಿಯವರೇ, ಹಾಗೂ ನೆರೆದಿರುವ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಮೊದಲೇ ಪ್ರಾರಂಭದಲ್ಲೇ ಹೇಳಿದೆ, ನಾವು ಮಾತನಾಡೋದೆಲ್ಲವನ್ನ ನಮ್ಮ ಸೋಮಶೇಖರ್ ಜಿಯವರು ಮಾತಾಡಿದ್ದಾರೆ. ಆದರೂ ನಮ್ದು 2 ಮಾತುಗಳನ್ನು ಆಡಲೇಬೇಕಾಗುತ್ತೆ. ಭಾಳ ಚೆನ್ನಾಗಿ ಕವಿತೆಯನ್ನು ಓದೋದಂತವ್ರು ಹೇಳ್ತಾ ಇದ್ದಾರೆ, ಇದು ಕಬ್ಬಿಣದ ಕಡೆಗೆ ಅಂತ ಇಂಗ್ಲೀಷ್. ಆಶ್ಚರ್ಯ ಅಂದರೆ ನಾವೆಲ್ಲ 10ನೇ ತರಗತಿ ಪಾಸ್ ಆಗೋರು ನಮಗೆ ಇಂಗ್ಲೀಷ್ ಭಾಳ ಕಷ್ಟವಾದಂಥ, ನೀವು ಹೇಳಿದಾಗೆ ಕಬ್ಬಿಣದ ಕಡಲೆನೇ. ಆದರೆ ಇಂದಿನ ಯುವಜನಾಂಗ, ಇಂದಿನ ಮಕ್ಕಳನ್ನು ನೋಡಿದಾಗ 1-1.5 ವರ್ಷದ ಮಕ್ಕಳು ಯಾರು ಕನ್ನಡ ಮಾತಾಡ್ತಾರೆ, ಎಲ್ಲ ತುಂಬ ಸುಲಲಿತವಾಗಿ ಇಂಗ್ಲೀಷನ್ನು ಮಾತಾಡ್ತಿದ್ದಾರೆ. ಬಹುಶಃ ಅದಕ್ಕೆ ಮೀಡಿಯಾಮು ಒಂದು ಕಾರಣ ಅಂತ ಅನ್ಕೊಂಡು. ಎರಡನೇದು, ಮೀಡಿಯಾ ಬಗ್ಗೆ ನಮ್ಮ ಸೋಮಶೇಖರ್ ಜಿಯವರು ಹೇಳಿದ್ರು. ಅದಕ್ಕೊಂದು ಉದಾಹರಣೆ ನನ್ನ ಹೆಂಡತಿ. ಇತ್ತೀಚೆಗೆ ಅವಳು ಸರಿಯಾಗಿ ಮಲಗ್ತಾಳೆ, ರಾತ್ರಿ ಆಗಾಗ ಎದ್ದು ಬರ್ತಾಳೆ, ಏನೋ ಒಂದು ಎಚ್ಚರ ಬರುತ್ತೆ ಅವಳಿಗೆ. ಅವಳಾದ್ಮೇಲೆ ನನ್ನನ್ನು ಎಬ್ಬಿಸ್ತಾಳೆ. ಕಾರಣ ಏನಂದರೆ ಹಾರ್ಟ್ ಅಟ್ಯಾಕ್. ನಿಜವಾಗ್ಲೂ ಹಾರ್ಟ್ ಅಟ್ಯಾಕು ಮೊದಲಿಂದಲೂ ದಿನವೂ ಎಲ್ಲ ಕಡೆ ಆಗ್ತಾನೆ ಇರುತ್ತೆ. ಆದರೆ ಅದನ್ನು ಭಾಳ ದೊಡ್ಡ ವಿಶೇಷವಾಗಿ ಅದನ್ನು ನಾವು ನೀವೆಲ್ಲ ಹಾರ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳೋ ಪರಿಸ್ಥಿತಿ, ಮತ್ತು ಡಾಕ್ಟರ್ ಹತ್ರ ಹೆಚ್ಚೆಚ್ಚು ದಿನವೇ ಹೋಗಿ ಚೆಕ್ ಮಾಡಿಕೊಳ್ಳೋಂಥ ಕಾರ್ಯವನ್ನು ಆಗ್ತಿದೆ. ಹಾಗಾಗಿ ದಯಮಾಡಿ ನಾನು ಸಹ ನಮ್ಮ ಸೋಮಶೇಖರ್ ಅವರು ಹೇಳ್ದಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ, ಯಾರೂ ಆತಂಕ ಪಡಬೇಡಿ. ಎಲ್ಲರೂ ಒಂದಿನ ನಾವು ಸಾಯಲೇಬೇಕು. ಆದರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದನ್ನು ಭಾಳ ದೊಡ್ಡದಾಗಿ ಹೃದಯ ವಿದ್ರಾವೃತವಾಗಿ ಹೇಳ್ತಾ ಇರೋದನ್ನು ಕೇಳಿದಾಗ ಭಾಳ ನೋವಾಗ್ತದೆ. ಯಾರೂ ಆತಂಕ ಪಡಬೇಡಿ, ಎಲ್ಲ ನಾವೆಲ್ಲ ಹಿರಿಯ ಜೀವಿಗಳಿದ್ದೀವಿ, ಆರಾಮಾಗಿದೆ, ನಿಮಗೆ ಯಾವ ತೊಂದರೆಗೂ ಆಗೋದಿಲ್ಲ. ನನ್ನ ಮಿತ್ರ ಅಂತ ಡಾಕ್ಟ್ರ್ ಹೇಳಿದ್ರು, ಇವತ್ತು ಬೆಳಿಗ್ಗೆನೂ ಫೋನ್ ಮಾಡಿ ಹೇಳ್ತೀನಿ, ಮದನ್ ಪಟೇಲ್ ನೀವೆಲ್ಲ ಇದ್ದೀರಿ, ಆ ಮೀಡಿಯಾದವ್ರು ಒಂದು ಚೂರು ಹೇಳಿದ್ರೆ ಏನ್ರಿ ಆಗಿದೆ ಅವ್ರಿಗೆ, ಬರೀ ನೆಗೆಟಿವ್ನೇ ಈಗ ಹೊರದಾಕಿ ಹಾಕಿ ಜನರ ಮನಸ್ಸನ್ನು ಎಲ್ಲವನ್ನು ಕೆಡಿಸ್ತಿದ್ದಾರೆ ಅಂತ. ಈಗ ಏನಾಗಿದೆ, ಅವರೆಲ್ಲರೂ ನಮ್ಮ ಶಶಿಧರ್ ಭಟ್ ಅವರು ಮೊನ್ನೆ ಹಾಕ್ಕೊಂಡಿದ್ದಾರೆ ಅವ್ರ ಇದರಲ್ಲಿ. ಈಗ ಎಲ್ಲ ಮೀಡಿಯಾ ಇಸ್ ಆಲ್ರೆಡಿ ಸೋಲ್ಡ್, ಎಲ್ಲ ಮಾರಾಟಕ್ಕಾಗೋಗಿದೆ. ಹಾಗಾಗಿ ಅವ್ರನ್ನ ನಾವು ಯಾರು ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟಕ್ಕೆ ಹೋಗಿದ್ದಾರೆ. ನಾವು ನಮ್ಮನ್ನು ತಿದ್ಕೊಳ್ಳೋಣ. ಇಂಥ ಕಾರ್ಯಕ್ರಮದಲ್ಲಿ ಜನವೇ ಬರಲ್ಲ ಗುರುಗಳೇ. ಇತ್ತೀಚಿನ ಕಾರ್ಯಕ್ರಮ, ಎಷ್ಟೋ ಕಾರ್ಯಕ್ರಮ ಹೋಗ್ತೀವಿ, ಜನ ಬರ್ತಾನೆ ಇಲ್ಲ. ಎಲ್ಲ ಯುವಕರು ಮತ್ತೊಬ್ಬರು ಇಟ್ಕೊಂಡು ನನ್ನ ಸಾರಥಿ ಡ್ರೈವರ್ ನಾನು ಬಿಟ್ಟ ಬಾರೆ ಅಲ್ಲಿ ಕುತ್ಕೊಳ್ಳೋ ಅಂತ ಹೇಳಿದೆ, ಹೋಗಿ ಮೊಬೈಲಲ್ಲಿ ನೋಡೋದು, ಮೊಬೈಲ್ ಪ್ರಪಂಚ. ಅಂಗಡಿಯಲ್ಲಿ ಅರಮನೆಯವರಿಗೆ ನಮ್ಮ ಸಹೋದರಿಯರಿದ್ದಾರೆ, ಅವರೆಲ್ಲ ಈ TV ಸೀರಿಯಲ್ಗಳನ್ನು ನೋಡ್ಕೊಂಡಿದ್ದಾರೆ. ಈಗಲೂ ಇವತ್ತು ನಿಜವಾಗ್ಲೂ ನನಗೆ ಸಂತೋಷ ಆಗಿದೆ, ಎಲ್ಲ ಬಂದಿದ್ರಿ ಈ ಕಾರ್ಯಕ್ರಮಕ್ಕೆ. ಜೊತೆಗೆ ನಾನು ಭಾಳ ಕಾತರದಿಂದ ಕಾಯ್ತಾ ಇರೋದು ಅವರ ಪುತ್ರಿಯವರಂಥ ಮಂಗಳಕುಮಾರಿಯವರ ವಿಶೇಷ ಉಪನ್ಯಾಸ. ಅವರ ಬಗ್ಗೆ ನಾನು ಹೆಚ್ಚಾಗಿ ತಿಳ್ಕೊಂಡಿದ್ದೆ, ಅದನ್ನು ಕೇಳಲಿಕ್ಕೆ ಭಾಳ ಕಾತರದಿಂದ ಇದ್ದಾರೆ. ಹಾಗಾಗಿ ನನ್ನ ಮಾತನ್ನು ನಾನು ಕಡಿಮೆ ಮಾತಾಡಿ ಇಲ್ಲ, ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಲ್ಲೇ, ಅದರಿಂದ ಈಗ ವಾದ್ಯ ಅದು ಇದು ಇಲ್ಲದೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಾನು ಆ್ಯಕ್ಚುಲಿ ಈ ಕಾರ್ಯಕ್ರಮ ಬರಬಾರ್ದು ಅನ್ನೋದು ಕಾರಣ, ನನಗೊಂದು 2-3 ದಿನದಿಂದ ಆರೋಗ್ಯ ಚೆನ್ನಾಗಿದೆ. ಬಹುಶಃ ನಾನು ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಒಂದು ಕಾರ್ಯಕ್ರಮ ನಾನು ಮಾಡಿಕೊಡ್ತೀನಿ ಅದ್ಭುತವಾಗಿ. ನಿಮ್ಗೆ ಎಷ್ಟು ಕಾರ್ಯಕ್ರಮ ಮಾಡಿರೋದು ಅಲ್ವಾ? ಇದು 10ನೇ ಕಾರ್ಯಕ್ರಮ ನಾನು ಮಾಡ್ತೀನಿ. ಅದು ಈ ದಿನ ಕ್ಷಮೆ ಇರಲಿ. ಹಾಗಾಗಿ ತಮ್ಮೆಲ್ಲರಿಗೆ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದೆ ಕ್ಷಮಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತದೆ. ನಿಜವಾಗ್ಲೂ ಬಹಳ ಖುಷಿ ಆಗ್ತಾಯಿದೆ ನನಗೆ. ನಾನು ಈಗ ಶ್ರೀಮತಿ ಮಂಗಳಕುಮಾರಿಯವರ ಮಾತನ್ನು ಕೇಳಲಿಕ್ಕೆ ಕಾತರದಿಂದ ಹೇಳ್ತೀನಿ. ಜೊತೆಗೆ ನಮ್ಮ ಗುರುಗಳು ನಮ್ಮ ಹಾಸ್ಯ ಚಕ್ರವರ್ತಿಗಳ ಹಾಸ್ಯವನ್ನು ಕೇಳಿ ನಾವೆಲ್ಲ ನಕ್ಕು ಇನ್ನೊಂದಷ್ಟು ನಮ್ಮ ಆಯಸ್ಸನ್ನ ಹೆಚ್ಚು ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸರಳವಾಗಿ, ಸುಲಲಿತವಾಗಿ, ಸಜ್ಜನಿಕೆಯ ಮಾತುಗಳನ್ನು ಆಗಿರ್ತಕ್ಕಂತಹ ಮದನ್ ಪಟೇಲ್ ಸಭೆಗೆ ವೇದಿಕೆ ಪರವಾಗಿ ತುಂಬ ಇದು ಬಹುಶಃ
ನನಗೆ ಗೊತ್ತಿದೆ, ಜಾಗೃತಿ ಟ್ರಸ್ಟ್ ನಮ್ಮ ನಾಗೇಶ್ ಬಂದಿದ್ದಾರೆ, ಅವ್ರಿಗೆ ಗೊತ್ತಿದೆ, ಅದು ಜ್ಞಾನ ಪ್ರಕಾಶ್ ಅವ್ರಿಗೆ ಗೊತ್ತಿದೆ. ಯಾಕೆ ಅಂತಂದರೆ ನಾನಿರೋ ರಸ್ತೆ ರಾಜತಾಂತ್ರಿಕ ನಂಜುಂಡಯ್ಯನವರ ರಸ್ತೆಯಲ್ಲಿ ನಾನಿದ್ದೀನಿ. ಮಲ್ಲೇಶ್ವರ ಬಾಬು ಶಾಸ್ತ್ರಿ ಬೇರೆ ಇದು ಬೇರೆ ಅಂತಂದ್ರೆ ಒಟ್ಟು ನಂಜುಂಡಯ್ಯ ಅಂದ್ರೆ ಹೆಸರೇ ನನಗಿವಲ್ಲ ಸಾಕು ಬಿಡಿ. ನಂಜುಂಡಯ್ಯ ಅಂದ್ರೆ ಇದು ಅಲ್ಲ ಹುಡುಗ ಇದು ಬಿಡಿ ಸರ್. ಸೋಮಶೇಖರ್ ಅವರು ನನ್ನ ಬಹಳ ಮೊದಲಿಂದಾನು ಅಂದರೆ ಅವರು ನಾನು ಹಾಸ್ಪಿಟಲ್ ಮ್ಯಾನೇಜರ್ ಆಗಿದ್ದಾಗ ಇನ್ನೂ ಆಗಿದ್ದು ತಹಸೀಲ್ದಾರ್ ಏನೋ ಆಗಿದ್ರು. ಆವಾಗಲೇ ನನ್ನ ಕರ್ಕೊಂಡೋಗಿ ಅತ್ಯದ್ಭುತ ರೀತಿಯಲ್ಲಿ ಮೊಟ್ಟ ಮೊದಲ ಡಿಸ್ಟ್ರಿಕ್ಟ್ ಲೆವೆಲ್ ಸನ್ಮಾನ ಮಾಡಿದ್ದು ಸೋಮಶೇಖರ್ ಅವರು. ಅಲ್ಲಿಂದ ಜೊತೆಲೆ ಬರ್ತಾ ಇದ್ದಾರೆ, ನನ್ನ ಎಡಬಿಡದ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ನೇರವಾಗಿ ನನ್ನ ವಿಷಯಕ್ಕೆ ಬಂದ್ಬಿಡ್ತೀನಿ. ಮೇಸ್ಟ್ರಿಗಳ ಬಗ್ಗೆ ಅವರು ಹೇಳೋದು, ಹೌದು, ಬೈಯಂಗಿಲ್ಲ, ಬಡಿಯಂಗಿಲ್ಲ, ಏನು ಮಾಡಂಗಿಲ್ಲ. ಕೇವಲ ಮಕ್ಕಳು ಮಾತ್ರ ಅಲ್ಲ, ಹೆಂಡತಿಯನ್ನು ಕೂಡ ಬೈಯಂಗಿಲ್ಲ, ಹೆಂಡತಿಯನ್ನು ಬೈಯಂಗಿಲ್ಲ. ಈ ಥರ ಆಗಿ ಕೂತು ಬಿಟ್ಟಿದೆ ಅವರು. ಬಹಳ ಕಷ್ಟದ ವಿಷಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂತ ಕಬೀರ್ ದಾಸ್ ಒಂದು ಕಡೆ ಹೇಳ್ತಾರೆ, ನೀವು ಬಾಗಿಲು ಓಪನ್ ಮಾಡಿದ ತಕ್ಷಣನೇ, ಇವತ್ತಿನ ದಿನದ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀನಿ, ಬಾಗಿಲು ಓಪನ್ ಮಾಡ್ತೀರ ಬೆಳಿಗ್ಗೆ 6 ಗಂಟೆಗೆ, ನಿಮ್ಮ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಕಚ್ಚಾಡ್ಕೊಂಡು ನಿಂತಿರ್ತಾರೆ, ಪಕ್ಕದಲ್ಲಿ ನಿಮ್ಮ ಮನೆ ದೇವರು ವೆಂಕಟೇಶ್ವರ ಕಿರೀಟ ಹಾಕೊಂಡು ನಿಂತಿರ್ತಾನೆ. ದೇವರು ಮತ್ತು ಮೇಸ್ಟ್ರು ಇಬ್ಬರು ಏಕಕಾಲಕ್ಕೆ ಬಾಗಿಲಲ್ಲಿ ನಿಂತಾಗ ನಿಮ್ಮ ಮೊದಲ ನಮಸ್ಕಾರ ಯಾರಿಗೆ ಅಂತ ಕೇಳ್ತಾರೆ ಕಬೀರು. ಯಾರಿಗೆ? ಮೇಸ್ಟ್ರಿಗೆ ಅಲ್ಲ ದೇವರಿಗೆ? ಮೇಸ್ಟ್ರಿಗೆ ರಥ ಕರೆಕ್ಟ್ ಆಗಿ ಹೇಳಿದ್ದಾರೆ. ಮೇಸ್ಟ್ರಿಗೆ ಯಾಕಂದ್ರೆ ದೇವರ ಅಸ್ತಿತ್ವದ ಬಗ್ಗೆ ತಿಳಿಸಿದ್ದೇನೆ ಮೇಸ್ಟ್ರ ಆದ್ದರಿಂದ ಅದು ಕರೆಕ್ಟ್. ಇನ್ನೊಂದು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ತಾಯಿ ಮತ್ತು ಗುರುವಿನ ಬಗ್ಗೆ ಹೇಳ್ತಾರೆ. ತಾಯಿಗಿಂತ ಗುರು ಶ್ರೇಷ್ಠ, ಮೇಷ್ಟ್ರು ಶ್ರೇಷ್ಠ ಅಂತ ಹೇಳ್ತಾರೆ ಕಬೀರ್ ದಾಸ್. ಯಾಕೆ ಅಂತಂದ್ರೆ ತಾಯಿ ಒಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿನಾಗಿ ಬಿಡ್ತಾರೆ. ಮೇಷ್ಟ್ರು ಆದ್ರೆ ಇನ್ನು ಪಾರಮಾರ್ಥಿಕ ವಿಷಯ, ಮೋಕ್ಷದವರೆಗೂ ಕರ್ಕೊಂಡು ಹೋಗ್ತಾನೆ. ಮೇಷ್ಟ್ರೇ ಗ್ರೇಟು, ಟೀಚರೇ ಗ್ರೇಟು ಅಂತ. ನಾನೊಂದು ಶಾಲೆಯಲ್ಲಿ ಮೇಷ್ಟ್ರಾಗಿ ಪಾಠ ಮಾಡ್ತಾ ಇದ್ದೆ. ಮಾರಲ್ ಸೈನ್ಸ್ ಕ್ಲಾಸು, ಅದು 8, 9, 10 ಪ್ರೌಢಶಾಲೆ ಮಕ್ಕಳೇ ಅಂದ್ಬಿಟ್ಟು ಇದನ್ನು ಹೇಳಿದೆ, ತಾಯಿಗಿಂತ ಗುರು ಶ್ರೇಷ್ಠ, ಮೇಷ್ಟ್ರು ಶ್ರೇಷ್ಠ ಅಂತ. ಏನ್ ಹೇಳ್ತೀರಪ್ಪ ಕ್ವಶನ್ನು? ಒಬ್ಬ ನಾ ಹೇಳ್ತೀನಿ ಸರ್ ಅಂತ. ಏನ್ ಹೇಳೋ ಅಂದ್ರೆ, ತಾಯಿಗಿಂತ ಮೇಷ್ಟ್ರು ಸರ್, ನೀವು ಸರ್ ಗ್ರೇಟು ಅಂತ. ನಾನು ಪಾಠ ಮಾಡ್ತಾ ಇದ್ದಲ್ಲ, ಅದಕ್ಕೆ ಬರ ಇಲ್ಲಿ ಹೇಳೋ ಎಲ್ಲರಿಗೆ ಅಂದೆ. ಅದಕ್ಕೆ ಅವನು, ನೋಡಿ ಸರ್, ತಾಯಿಗಿಂತ ಮೇಷ್ಟ್ರು ಶ್ರೇಷ್ಠ ಹೆಂಗೆ ಅಂತ ಹೇಳೋ ಅಂದ್ರೆ, ಒಬ್ಬ ತಾಯಿ ಆದವಳು 15 ನಿಮಿಷಗಳ ಕಾಲ ಜೋಗುಳ ಹಾಡಿ ತಟ್ಟಿ 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 ಒಂದು ಮಗುವನ್ನು ಮಾತ್ರ ಮಲಗಿಸಲಿಕ್ಕೆ ಸಾಧ್ಯ ಇದೆ. ಗುರುಗಳಾದ ನೀವು 15 ನಿಮಿಷ ಕ್ಲಾಸಲ್ಲಿ ಪಾಠ ಮಾಡಿದ್ರೆ ಶಾಲೆಯಲ್ಲಿ ಎಲ್ಲ ಮಕ್ಕಳು ಒಟ್ಟಿಗೆ ಮಲಗಿಬಿಡ್ತಾರೆ. ಆದ್ದರಿಂದ ನೀವೇ ಗ್ರೇಟ್ ಸರ್. ಅವನಿಂದ ನಾನು ಕೇಳುತ್ತೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸದೆ ನಾವು ಮಾತಾಡಬೇಕು. ಪ್ರಿಯವಾಕ್ಯ ಪ್ರಧಾನಿಯನ್ನ ಪ್ರಿಯವಾಗಿ ಮಾತಾಡೋದ್ರಿಂದ ಸರ್ವೇ ದುಷ್ಯಂತಿಗಿರ್ತವ, ಎಲ್ಲರಿಗೂ ಖುಷಿ ಆಗುತ್ತೆ. ತಸ್ಮಾತ್ ಆದ್ದರಿಂದ ದೇವ ವರ್ತವ್ಯ, ಪ್ರಿಯವಾದ ಮಾತುಗಳನ್ನೇ ಆಡು, ವಚನೇಕ ದರಿದ್ರತ ಮಾತಿಗೆ ಬರ ಅಂತ ಆ ಮಾತನ್ನು ನೀವು ನೆನಪಾಯ್ತು. GB ರಾಜರತ್ನಂ ಅವರು ಮಾಸ್ತರಾಗಿದ್ದರು. ಸೆಂಟ್ರಲ್ ಕಾಲೇಜ್ ವಿಷಯ ಬಂತು, ಗ್ಯಾಸ್ ಕಾಲೇಜ್ ವಿಷಯ ಬಂತು. ಅವರು ಬಹಳ ಸೂಕ್ಷ್ಮ. ಯಾರಾದರೂ ಲೇಟ್ ಆಗಿ ಬಂದ್ರೆ ಯಾಕೆ ಲೇಟ್ ಆಗಿ ಬರ್ತಾನೆ ಗೊತ್ತಾಗ್ತಾ ಇತ್ತು. ಒಬ್ಬ ಹುಡುಗ ಹುಡುಗಿ ಜೊತೆ ಮಾತಾಡ್ತಾ ನಿಂತಿರ್ತಾ ಇದ್ದ, 10 ನಿಮಿಷ ಲೇಟು. ಯಾಕೋ ಮರಿ ಲೇಟು ಹೇಳೋದು, ತಡವಾಗಿ ಬಂದು ಕೆಳಗಿಲ್ಲ ಅಂತ ಸೋಮಶೇಖರ್ ಸರ್ ಹೇಳಿದಾರಲ್ಲ, ಯಾಕಪ್ಪ ಲೇಟು ಅಂದ್ರು. ಸರ್ ಬಸ್ ಮಿಸ್ ಆಯ್ತು ಸರ್, ಹೋಯ್ತು. ಅದು ಮಾರನೇ ದಿನ ಮತ್ತೆ ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನೆ, ರಾಜರತ್ನಂ ಕ್ಲಾಸು ಲೇಟ್ ಆಗಿ. ಯಾಕೋ ಲೇಟು? ಬಸ್ ಮಿಸ್ ಆಯ್ತು ಸರ್. 3 ದಿನ ಯಾಕೋ ಲೇಟು? ಬಸ್ ಮಿಸ್ ಆಯ್ತು. ಬಾಯ್ ನಿಂತ್ಕೋ, ಒಂದು ಮಾತು ಹೇಳ್ತೀನಿ ನೆನ್ಬಿಟ್ಟು, ಯಾವತ್ತೂ ಅಷ್ಟೇ ಬಸ್ಸನ್ನ ಮಿಸ್ ಮಾಡ್ಕೋಬಾರ್ದು, ಮಿಸ್ಸನ್ನ ಬಸ್ ಮಾಡ್ಕೋಬಾರ್ದು. ಆ ಪದನ ನೋಡಿ ಹೇಗೆ ಟ್ವಿಸ್ಟ್ ಮಾಡ್ತಾರೆ. ಆ ತರಹ ಅವರೊಂದು ಬುದ್ಧಿ ಹೇಳ್ತಾ ಇದ್ರು. ಇಂಥದ್ದೆಲ್ಲ ನೆನಪಾಗ್ತಾ ಇದೆ. ಇವತ್ತು ಭಾರತೀಯ ಗುರುಗಳ ಬಗ್ಗೆ ಮಾತಾಡ್ಬೇಕು. ಪತಂಜಲಿ ಆಗ್ಬೋದು ಅಥವಾ ವ್ಯಾಸರಾಗ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಮಚರಿತ್ರ ಮಾನಸ ಬರೆದಿದ್ದು ಯಾರು? ತುಳಸಿದಾಸರು. 16ನೇ ಶತಮಾನದಲ್ಲಿ ಒಂದು ಅದ್ಭುತವನ್ನು ಮಾತ್ರ ನಿಮಗೆ ಹಂಚ್ಕೊತಾ ಇದ್ದೀನಿ. ಭೂಮಿಗೂ ಸೂರ್ಯನಿಗೂ ಇರ್ತಕ್ಕಂಥ ಡಿಸ್ಟೆನ್ಸ್, ದೂರವನ್ನ ರಾಮಚರಿತ ಮಾನಸ ಹನುಮಾನ್ ಚಾಲೀಸಾದಲ್ಲಿ
1511ರಲ್ಲಿ ಅವರು ಹುಟ್ಟಿದ್ದು 1623 ಇದ್ರು. 112 ವರ್ಷ ಬದುಕಿ ಬಾಳಿದವರು ತುಳಸಿದಾಸರು. ಅವರು ಡಿಸ್ಟೆನ್ಸ್ ಹೇಳ್ತಾರೆ, ಅಪಾರವಾದ ಜ್ಞಾನ. 18ನೇ ಪದ್ಯ ನೆನಪು ಮಾಡ್ಕೊಳ್ಳಿ. ಯುಗ ಸಹಸ್ರ ಯೋಜನ ಪರ ಬಾನು, ನೆನಪಿದ್ಯಾ? ಯುಗ ಸಹಸ್ರ ಯೋಜನ ಪರ ಬಾನು ತಾಗಿ ಮೊದಲ ಫಲ ಜಾನು. ನೋಡಿ, ಎಲ್ಲ ಬಾಯಿ ಹೇಳ್ತಾನೆ ಇದ್ದಾರೆ. ಅಲ್ಲಿ ಡಿಸ್ಟೆನ್ಸ್ ಹೇಳಿದ್ದಾರೆ. ಹೇಗೆ ಅಂದ್ರೆ, ಯುಗ ಅಂದ್ರೆ 12,000 ವರ್ಷ, 12,000 years ಒಂದು ಯುಗ. 12,000. 8 ಸಹಸ್ರ ಅಂದ್ರೆ 8 1,000. 8 ಯೋಜನಕ್ಕೆ 8 ಮೈಲಿ, 8 ಸೊ ಎಲ್ಲ ಮೈಲಿಗಳು ಸಿಕ್ತು. ಏನು, ಭೂಮಿಗೂ ಸೂರ್ಯನಿಗೂ. ಇವನು ಯಾರು, ಹನುಮಂತ, ಅದನ್ನ ಮೊದಲ ಫಲ ಅನ್ಕೊಂಡು ಮುಂದಕ್ಕೆ ಹಾರಿಬಿಟ್ಟಂತೆ ಮೇಲಕ್ಕೆ. ಎಷ್ಟು ಹಾರ್ದ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೊದಲ ಫಲ ಜಾನು ಅಂತ 8. ಆಮೇಲೆ ಅದನ್ನ ಕಿಲೋಮೀಟರ್ಸ್ ಕನ್ವರ್ಟ್ ಮಾಡಿ. 1 ಕಿಲೋಮೀಟರ್ 1 ಮೈಲ್ ಇಸ್ ಈಕ್ವಲ್ ಟು 1.6 ಗೊತ್ತೇ ಇದೆ. ಇಂಟು 1.6 ನೀವು ಅದನ್ನು ಮಾಡಿದಾಗ 153 ಮಿಲಿಯನ್ ಕಿಲೋಮೀಟರ್ಸ್ ಬರುತ್ತೆ ಅಂತ ತುಳಸಿದಾಸರು ಬರೆದಿರೋ ಹನುಮಾನ್ ಚಾಲೀಸದಲ್ಲಿ ಇದೆ. ಅದಾದ 200 ವರ್ಷಗಳ ನಂತರ ಅಮೆರಿಕದ ನಾಸಾ ಸೈಂಟಿಸ್ಟ್ಗಳು ಸರ್ಕಸ್ ಮಾಡಿ 1,000 ಜನ ಸೇರಿ ಕಂಡಿಡಿದ್ರು. ಅವರು ಹೇಳಿರೋದು ಕೂಡ 153 ಮಿಲಿಯನ್ನೇ ಇದೆ ಅಂತಕ್ಕಂಥದ್ದು, ಅದನ್ನೇ ಹೇಳಿದ್ರು. ಅಲ್ಲಿಗೆ ಭಾರತೀಯ ಸಾಹಿತ್ಯ ಯಾವ ಲೆವೆಲಲ್ಲಿ ಇದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ಕೋಬೇಕು. ಆಮೇಲೆ ಗುರುಗಳಿಗೆ ನಾವು ನಮ್ಮ ಕಾಲದಲ್ಲಿ ಕೊಡ್ತಾ ಇದ್ದ ಗೌರವ ಏನಿದೆ ಇವತ್ತು ಸಿಗ್ತಾ ಇಲ್ಲ. ನಾನು ಚಿಕ್ಕ ಹುಡುಗನಿದ್ದಾಗ ಸೈಕಲ್ ಕಲಿತಾ ಇದ್ವಿ. ಸೈಕಲ್ನಲ್ಲಿ ನಾನು ಹೋಗ್ತಾ ಇದ್ರೆ ಗುರುಗಳು ಎದುರುಗಡೆ ಬಂದು ಇಳಿದು ಬಿಡ್ತಾ ಇದ್ವಿ. ನಪ್ಪಗೆ ನೀವು ಮಾಡಿರ್ತೀರ, ಅದನ್ನು ಇಳಿದ್ಬಿಟ್ಟು ತಳ್ಕೊಂಡು ಹೋಗ್ತಾ ಇದ್ವಿ. ಗುರುಗಳು ಹೋಗ್ತಾರೆ ಹತ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಏನಾಗಿದೆ ಅಂದ್ರೆ, ಪ್ರೊಫೆಸರ್ ಕೃಷ್ಣೇಗೌಡರು ನನಗೆ ಹೇಳಿದ್ರು, ಅವರು ಪ್ರಿನ್ಸಿಪಲ್ ಆಗಿದ್ದಾಗ, ಒಬ್ಬ ಹುಡುಗ ಪಲ್ಸರ್ ಬೈಕ್ ತಂದಿದ್ದಾನೆ ಹೊಸದಾಗಿ ಕಾಲೇಜ್ಗೆ, ಸೆಂಟ್ ಫಿಲೋಮಿನಾಸ್ ಕಾಲೇಜು ಮೈಸೂರು. ಏನೋ ತೋರಿಸ್ಬೇಕು, ಎಲ್ಲರ ಶೋ ತೋರಿಸ್ಬೇಕು. ಕಾಲೇಜ್ ಕಾಂಪೌಂಡ್ ನುಗ್ಗಿ ಬಂದ. ಅವನಿಗೆ ಕಂಟ್ರೋಲೇ ಸಿಗ್ತಾ ಇಲ್ಲ. ಮೇಷ್ಟ್ರು ಅಲ್ಲಿ ಮಾತಾಡ್ತಾ ನಿಂತಿದ್ದಾರೆ 10 ಜನ ಮಕ್ಕಳ ಜೊತೆಯಲ್ಲಿ, ಕಾಲೇಜು ಮಕ್ಕಳ ಜೊತೆಯಲ್ಲಿ. ಎಲ್ಲರೂ ಹಾರ್ಕೊಂಡ್ಬಿಟ್ರು. ಮೇಷ್ಟ್ರು ಜಗಲಿ ಮೇಲೆ ಹಾರ್ಕೊಂಡ್ಬಿಟ್ರು. ಮಕ್ಕಳು ದೂರ ಹೊರಟೋದ್ರು. ಅವನು ಗೋಡೆ ಹೊಡೆದ, ಕೆಳಗಡೆ ಬಿದ್ದ. ನಡೆದಿದ್ದು ಎಲ್ಲರೂ ಸೇರಿ ಆ ಮೋಟ್ರ್ ಬೈಕ್ನಾಗಿ ದನ 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 ಅಂತ ಹೊಡೆದ್ರು. ಆಗ ಕೃಷ್ಣೇಗೌಡ ಮೇಷ್ಟ್ರಿ ಅವ್ರಿಗೆ ಬಿಟ್ರು ಅವನ್ನ, ಅವ್ರು ನನ್ಗೇನು ಆಗಿಲ್ಲ, ಬಿಟ್ರು ಅವನ್ನ, ನನ್ಗೇನಾಗಿಲ್ಲ, ಬಿಟ್ರ ಅಂದಾಗ ಆ ಮಕ್ಕಳು ಹೇಳ್ತಾರಂತೆ, ನಿಮ್ಗೆ ಏನೂ ಆಗಿಲ್ಲ ಸರ್, ಅದಕ್ಕೆ ಅವ್ರು ಹೊಡಿತಾ ಇರೋದು. ನಿಮ್ಗೆ ಏನಾದ್ರು ಆಗಿದ್ರು 3 ದಿನ ರಜೆ ಸಿಕ್ಕಿರೋದು ಅಂತ ಹೇಳೋದು. ಈ ರೀತಿಯಾಗಿರುತ್ತೆ ಗುರು ಶಿಷ್ಯರ ಸಂಬಂಧ ಬಹಳ ಹಳಸಿ ಹೋಗಿದೆ. ಅದಕ್ಕೆ ಕೃತಿಯುಗದಲ್ಲಿ, ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಅದ್ಭುತವಾಗಿ ಎಲ್ಲವನ್ನ ನೆನಪು ಮಾಡಿಕೊಂಡು ಸೋಮಶೇಖರ್ ಸಾರ್ ಅವರು ಈವರೆಗೆ ನಮ್ಮ ನಂಜುಂಡೇಶ್ವರ ಬಗ್ಗೆ ಹೆಚ್ಚು ಗೊತ್ತೇ ಇರಲಿಲ್ಲ ಅಂಥದ್ದನ್ನು ಜ್ಞಾನ ಪ್ರಕಾಶ್ ಅವರು ಮುಂದಾಳತ್ವ ತಗೊಂಡು ಈ ಲೆವೆಲ್ಗೆ ತುಂಬಿದ ಹಾಲು ಸೀಟು ಸಾಲದೇ ಇರ್ತಕ್ಕಂಥ ಇಷ್ಟು ಜನಗಳನ್ನು ಸೇರಿಸಿ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಲೂ ಇದು ಗುರು ಪೂರ್ಣಿಮೆಯ ದಿನ ನಾವು ಮಾಡ್ತಾ ಇರ್ತಕ್ಕಂಥ ಅತ್ಯಂತ ಉತ್ತಮವಾದ ಕೆಲಸ ಅಂತ ನಿಮ್ಮ ಚಪ್ಪಾಳೆಯನ್ನು ಹೇಳ್ತಾ ಇದ್ದೀನಿ. ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಗುರುಗಳಾದಂಥ ಶ್ರೀಯುತ ಜ್ಞಾನ ಪ್ರಕಾಶ್ ಸರ್ ಹಾಗೂ ಬುದ್ಧಿ ಸರ್ ಕೂಡ ವಂದಿಸ್ತಾ, NSS ಎಂಬ ಚೇತನ ಇವರ ಕುರಿತು ನಾನು ಬರೆದಿರುವಂಥ ಕವನವನ್ನು ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ NSS ಎಂಬ ಚೇತನ. ಕಬ್ಬಿಣದ ಕಡಲೆ ಎಂದು ಬಗೆದಿದ್ದರು, ಕಬ್ಬಿಣದ ಕಡಲೆ ಎಂದು ಬಗೆದಿದ್ದರು ಆಂಗ್ಲ ಭಾಷೆಯನ್ನು ಪರೀಕ್ಷೆಯ ಫಲಿತಾಂಶ ನೋಡಲು ವಿದ್ಯಾರ್ಥಿ ಭಯಪಡುತ್ತಿದ್ದರು. ಕಬ್ಬಿಣದ ಕಡಲೆ ಎಂದು ಬಗೆದಿದ್ದರು ಆಂಗ್ಲ ಭಾಷೆಯನ್ನು ಪರೀಕ್ಷೆಯ ಫಲಿತಾಂಶ ನೋಡಲು ಭಯಪಡುತ್ತಿದ್ದರು ವಿದ್ಯಾರ್ಥಿಗಳು. ನೀಲ ನಭದೊಳಂದು ಮೂಡಿತು ಹೊಳೆಯುವ ಚೇತನ, ನೀಲ ನಭದೊಳು ಮೂಡಿತೊಂದು ಹೊಳೆಯುವ ಚೇತನ, ಬಲು ಸುಲಭ ಭಾಷೆಯೆಂದು ತಿಳಿಸಿತು ಶಿಷ್ಯರಿಗೆ ಸರಳತನ, ಬಲು ಸುಲಭ ಭಾಷೆಯೆಂದು ತಿಳಿಸಿತು ಶಿಷ್ಯರಿಗೆ ಸರಳತನ. ಶೇಕ್ಸ್ಪಿಯರ್ನ ನಾಟಕಗಳನ್ನ ಅಭಿನಯಿಸಿ ತೋರಲು, ಶೇಕ್ಸ್ಪಿಯರ್ನ ನಾಟಕಗಳನ್ನ ಅಭಿನಯಿಸಿ ತೋರಲು
ತರಗತಿಯೊಳಗೂ ಹೊರಗೂ ವಿದ್ಯಾರ್ಥಿಗಳ ದಂಡೇ ತುಂಬಿರುತ್ತಿತ್ತು. ತರಗತಿಯ ಒಳಗೂ ಹೊರಗೂ ವಿದ್ಯಾರ್ಥಿಗಳ ದಂಡೇ ತುಂಬಿರುತ್ತಿತ್ತು. ಪಾಠದಲ್ಲಿ ಶಾಸ್ತ್ರಿಗಳು ಬಲು ಶಿಸ್ತು. ಪಾಠದಲ್ಲಿ ಶಾಸ್ತ್ರಿಗಳು ಬಲು ಶಿಸ್ತು. ಹರಸುದಲ್ಲಿ ಶಿಷ್ಯರಿಗೆ ತಥಾಸ್ತು. ಹರಸುದಲ್ಲಿ ಶಿಷ್ಯರಿಗೆ ತಥಾಸ್ತು. ಮಡದಿ ಮಕ್ಕಳಿಗೆ ನೆಚ್ಚು ಅಪ್ಪನೆನ್ನಲು. ಮಡದಿ ಮಕ್ಕಳಿಗೆ ನೆಚ್ಚು ಅಪ್ಪನೆನ್ನಲು. ಮಂಗಳಾಳಿಗೆ ತುಸು ಪ್ರೀತಿ ಹೆಚ್ಚು. ಮಂಗಳಾಳಿಗೆ ತುಸು ಪ್ರೀತಿ ಹೆಚ್ಚು. NNS ಎಂದರೆ ಸಾಹಿತ್ಯ ವಲಯದಲ್ಲಿ ಚಿರಪರಿಚಿತ. NNS ಎಂದರೆ ಸಾಹಿತ್ಯ ವಲಯದಲ್ಲಿ ಚಿರಪರಿಚಿತ. ಕೈವಾರ ತಾತಯ್ಯನ ಕಥೆಯನ್ನು ಆಂಗ್ಲ ಭಾಷೆಗೆ ತರ್ಜುಮೆದಾತ. ಕೈವಾರ ತಾತಯ್ಯನ ಕಥೆಯನ್ನ ಆಂಗ್ಲ ಭಾಷೆಗೆ ತರ್ಜುಮೆದಾತ. ಸಂಸ್ಕಾರ ಸಂಸ್ಕೃತಿಗಳ ಮೇಲಿತ್ತು ಅಪಾರವಾದ ಒಲವು. ಸಂಸ್ಕಾರ ಸಂಸ್ಕೃತಿಗಳ ಮೇಲಿತ್ತು ಅಪಾರವಾದ ಒಲವು. ಬರವಣಿಗೆಗಳಲ್ಲಿ ಅಮೋಘವೆನ್ನುವ ಪದಲಾಲಿತ್ಯದ ಚೆಲುವು. ಬರವಣಿಗೆಗಳಲ್ಲಿ ಅಮೋಘವೆನ್ನುವ ಪದಲಾಲಿತ್ಯದ ಚೆಲುವು. ಸಾವಿರಾರು ಶಿಷ್ಯರಿಗೆ ಗುರುವಾಗಿ ಭಾಷಾಜ್ಞಾನವನ್ನ ಹೆಚ್ಚಿಸಿದರು. ಸಾವಿರಾರು ಶಿಷ್ಯರಿಗೆ ಗುರುವಾಗಿ ಭಾಷಾಜ್ಞಾನವನ್ನು ಹೆಚ್ಚಿಸಿದರು. ನವಿರಾಗಿ ಕಥೆಯೊಳಗೆ ಕರೆದೊಯ್ಯುವ ಅನುಭವಿ ಶಿಕ್ಷಕರು. ನವಿರಾಗಿ ಕಥೆಯೊಳಗೆ ಕರೆದೊಯ್ಯುವ ಅನುಭವಿ ಶಿಕ್ಷಕರು. ಇಂದಿಗೂ ಇವರನ್ನ ಪ್ರತಿನಿತ್ಯ ಸ್ಮರಿಸುವ ಶಿಷ್ಯರ ಬಳಗವೇ ಇದೆ. ಇಂದಿಗೂ ಇವರನ್ನು ಪ್ರತಿನಿತ್ಯ ಸ್ಮರಿಸುವ ಶಿಷ್ಯರ ಬಳಗವೇ ಇದೆ. ಮಹಾನ್ ಗುರುವಿಗೆ ಶಿರವಾಗಿ ನಮಿಸುವ ಶಿಷ್ಯವರ್ಗವಿದೆ. ಮಹಾನ್ ಗುರುವಿಗೆ ಶಿರವಾಗಿ ನಮಿಸುವ ಶಿಷ್ಯವರ್ಗವಿದೆ. ಈಗ ನಂಜುಂಡ ಶಾಸ್ತ್ರಿಗಳ ಬಗ್ಗೆ ನಾನು ಬಂದಿದ್ದು ಇಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನಂಜುಂಡ ಶಾಸ್ತ್ರಿ ಅವರ ಬಗ್ಗೆ ನನಗೆ ಪರಿಚಯವಾಗಿದ್ದು ಜ್ಞಾನ ಪ್ರಕಾಶ್ ಗುರುಗಳು ನೀಡಿದಂತ ಮಾಹಿತಿ ಮೇಲೆ. ಅನಂತರ ನಾನು ಮತ್ತೆ ಜ್ಞಾನ ಪ್ರಕಾಶ್ ಸರು ಒಟ್ಟಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋದಾಗ ಅಲ್ಲಿನ ಸದ್ಯದ ಅಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಕೂಡ ಅವರನ್ನ ನೆನಪಿಸ್ಕೊಂಡು ತಾನಿವತ್ತು ಏನು ಇಂಗ್ಲಿಷ್ ಅನ್ನೋ ಒಂದು ಪದ ಭಾಷೆಯನ್ನ ಅದರಲ್ಲಿ ಒಂದು ಸದೃಢತೆಯನ್ನ ಅಥವಾ ನಿರರ್ಗಳವಾಗಿ ನಾನು ಇಂಗ್ಲಿಷ್ ಮಾತನಾಡಲಿಕ್ಕೆ ನಂಜುಂಡ ಶಾಸ್ತ್ರಿಯವರೇ ಕಾರಣ ಅಂತ ಹೇಳಿದಾಗ ತುಂಬಾ ಹೆಮ್ಮೆ ಅನ್ನಿಸ್ತು. ಅಂದ್ರೆ ನಮ್ಮ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಇವರು ಗುರುವಾಗಿದ್ದು ಅಂದ್ರೆ ಎಷ್ಟೊಂದು ಮಹಾತ್ಮರಲ್ವಾ. ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಅವ್ರ ಮಗಳೇ ಕೂಡ ಇಲ್ಲಿದ್ದಾರೆ. ಅವ್ರು ಕೂಡ ಅವ್ರ ತಂದೆಯ ಬಗ್ಗೆ ಅಪಾರ ಪ್ರೀತಿಯನ್ನ ಹೊಂದಿದ್ದಾರೆ. ಅವ್ರ ತಂದೆಯನ್ನ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ ಅನ್ಸುತ್ತೆ. ಈಗ ಅವ್ರ ಉಪನ್ಯಾಸ ಇದೆ ಇಲ್ಲಿ. ನನಗೆ ಈ ಒಂದು ಕವನ ಬರೆಯಲು ಮತ್ತು ಇದನ್ನ ವಾಚಿಸಲು ಅವಕಾಶ ನೀಡಿದಂತ ಜ್ಞಾನ ಪ್ರಕಾಶ್ ಗುರುಗಳು ಹಾಗೂ ಮತ್ತು ಕನ್ನಡ ಯುವಜನ ಸಂಘದ ಪದಾಧಿಕಾರಿಗಳು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.